ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಫಿಲಿಪ್ಸ್ ರೇಖೆಯನ್ನು. ಈಗಾಗಲೇ ಫಿಲಿಪ್ಸ್ ರೇಖೆ ದೀರ್ಘಾವಧಿಯಲ್ಲಿ ಲಂಬಾಂತರವಾಗಿರುತ್ತದೆ ಮತ್ತು ಅಲ್ಪಾವಧಿಯಲ್ಲಿ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅನ್ನೋದು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಅಂತಂದ್ರೆ ಇಲ್ಲಿ ಫಿಲಿಪ್ಸ್ ಅವರು ಏನು ಮಾಡ್ತಾರೆ, ಈ ಒಂದು ಫಿಲಿಪ್ಸ್ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಹೇಳ್ತಾರೆ. ಇದು ಅಲ್ಪಾವಧಿಯಲ್ಲಿ. ಇನ್ನು ದೀರ್ಘಾವಧಿಯಲ್ಲಿ ಫ್ರಿಡ್ಮನ್ ಅವರು ಏನು ಹೇಳ್ತಾರೆ, ಲಂಬಾಂತರವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ಕಾರಣದಿಂದ ಅವರ ವಿಚಾರಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಡೈಗ್ರಾಮ ಅಥವಾ ಈ ಒಂದು ರೇಖೆಗಳು ಯಾಕೆ ಹಿಂಗೆ ಬರ್ತಾವೆ ಅನ್ನೋದು ಕೂಡ ನಮಗೆ ಕನ್ಫರ್ಮ್ ಇದೆ. ಈಗ ಇಬ್ಬರು ಅರ್ಥಶಾಸ್ತ್ರಜ್ಞರು ಹೇಳಿರುವಂತಹ ಫಿಲಿಪ್ಸ್ ರೇಖೆಯನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಒಬ್ಬರು ಅಲ್ಪಾವಧಿಯಲ್ಲಿ ಫಿಲಿಪ್ಸ್ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ ಹೇಳ್ತಾರೆ, ಅದು ಫಿಲಿಪ್ಸ್ ಅವರು. ಇನ್ನು ಫ್ರಿಡ್ಮನ್ ಅವರು ಏನು ಹೇಳ್ತಾರೆ, ದೀರ್ಘಾವಧಿಯಲ್ಲಿ ಫಿಲಿಪ್ಸ್ ರೇಖೆ ಏನಾಗಿರುತ್ತೆ, ಲಂಬಾಂತರವಾಗಿ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕ್ವಶನ್ ಕೇಳ್ತಿರ್ತಾರೆ, ಯಾವಾಗ ಯಾರು ವಿಷಯವನ್ನು ವ್ಯಕ್ತಪಡಿಸುವಾಗ ಈ ದೀರ್ಘಾವಧಿಯಲ್ಲಿ ಫಿಲಿಪ್ಸ್ ರೇಖೆ ಯಾವ ಆಕಾರವನ್ನು ಪಡ್ಕೊಂಡಿರುತ್ತೆ ಅಂತೇಳಿ ಕ್ವಶನ್ ಕೇಳಬಹುದು. ಸೊ ಅದು ನೆನಪಿರಲಿ. ಅದೇ ರೀತಿ ಫಿಲಿಪ್ಸ್ ರೇಖೆ ಅನ್ನೋದು ಸ್ವಲ್ಪ ತನ್ನ ಆಕಾರದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ ಅಂತ ತಿಳ್ಕೊಂಡು ಕೆಲವೊಬ್ಬರು ಮತ್ತೇನು ಮಾಡ್ತಾರೆ, ಅದಕ್ಕೆ ಕ್ರಿಟಿಸಿಸಮ್ ಮಾಡಿ ಮತ್ತು ತಮ್ಮದೇ ಆದ ವಿಷಯಗಳನ್ನು ವ್ಯಕ್ತಪಡಿಸ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹಿಂದೆ ಮೈಕ್ರೋ ಎಕನಾಮಿಕ್ಸಲ್ಲಿ ಹೇಳಿರುವಂಥ ಕೆಲವೊಂದು ಥಿಯರೀಸ್ಗಳು ಹೆಂಗಿದಾವೆ ಅಂತಂದ್ರೆ, ಒಬ್ಬರು ಹೇಳಿರುವಂತಹ ವಿಷಯವನ್ನು ಮತ್ತೊಬ್ಬರು ತಮ್ಮ ಸಿದ್ಧಾಂತದಲ್ಲಿ ಹೊಸದಾಗಿ ಅದನ್ನು ಮಂಡನೆ ಮಾಡುವಂಥದ್ದು, ಮತ್ತು ಅವರು ಹೇಳಿರುವಂತಹ ಕೆಲವೊಂದು ವಿಷಯಗಳನ್ನು ಟೀಕೆಗಳನ್ನ ಮಾಡುವ ಮೂಲಕ ಮತ್ತು ತಮ್ಮ ಬೇರೆ ಸಿದ್ಧಾಂತಗಳಲ್ಲಿ ಮತ್ತೊಬ್ಬರು ಅರ್ಥಶಾಸ್ತ್ರಜ್ಞರು ಬಳಸಿರುವಂಥದ್ದು ನಾವು ನೋಡ್ತೀವಿ. ಸೊ ಅದೇ ಥರ ಇಲ್ಲಿ ಕೂಡ ಅದೇ ಥರನೇ ಇದೆ. ಫಿಲಿಪ್ಸ್ ರೇಖೆಯನ್ನು ಪ್ರಾರಂಭದಲ್ಲಿ ಹೇಳಿದ್ದು ಅದು ಓಕೆ, ಬಟ್ ಅದನ್ನು ಏನು ಮಾಡಿದರು ಅಂದ್ರೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ಒಂದು ವಿಚಾರಗಳಲ್ಲಿ ಅದನ್ನು ಟೀಕೆ ಮಾಡ್ತಾ ಅದಕ್ಕೆ ಹೊಸ ಹೊಸ ಆಕಾರವನ್ನು ಕೊಡ್ತಾ ಬಂದರು. ಸೊ ಹಾಗಾಗಿ ಈಗ ಎರಡು ರೀತಿಯ ಆಕಾರಗಳು ನಮಗೆ ಕ್ಲಿಯರ್ ಇದಾವೆ. ನೆಕ್ಸ್ಟ್ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞರು ಯಾರು ಅಂತಂದ್ರೆ ಜಾನ್ ಟೋಬಿನ್ಸ್ ಅಂತ ಬರ್ತಾರೆ. ಸೊ ಟೋಬಿನ್ ಅಂಥೇಳಿ ಎಂದರೆ ಇವರೊಂದು ಏನು ಮಾಡ್ತಾರೆ ಅಂದ್ರೆ ಮಾಡಿಫೈಡ್ ಫಿಲಿಪ್ಸ್ ಕರ್ವ್ ಅಂತ ಕರಿತೀವಿ ನಾವು, ಅಂದರೆ ಸುಧಾರಿತ ಫಿಲಿಪ್ಸ್ ರೇಖೆ. ಈಗಾಗಲೇ ಅವರು ಹೇಳಿರುವಂತಹ ಫಿಲಿಪ್ಸ್ ರೇಖೆ ಆಕಾರ ನಮ್ಗೆ ಗೊತ್ತಿದೆ, ಬಟ್ ಇವರು ಒಂದು ರೀತಿಯಾಗಿ ಫಿಲಿಪ್ಸ್ ರೇಖೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದರ ಆಕಾರದಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವ್ಯೂ ಆನ್ ಫಿಲಿಪ್ಸ್ ಕರ್ವ್ ಅಂತಲೂ ಕೂಡ ಹೇಳ್ಬೋದು ನಾವು. ಹಾಗಾದರೆ ಇವ್ರು ಏನು ಹೇಳ್ತಾರೆ ಅಂತಂದ್ರೆ, 1971ರಲ್ಲಿ ಫಿಲಿಪ್ಸ್ ರೇಖೆಯು ಲಂಬಾಂತರವಾಗಿದ್ದು ಫಿಲಿಪ್ಸ್ ಅವರ ರೇಖೆಯ ಆಕಾರವನ್ನು ಹೊಂದಿರುತ್ತದೆ ಎಂದಿದ್ದಾರೆ. ಎಸ್, ಇಲ್ಲಿ ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು. ಇನ್ನೂ ಕೂಡ ನಾವು ನೋಡ್ಕೊಂಡ್ರೆ, ಅಂದರೆ ಸಾಂಪ್ರದಾಯಿಕ ಫಿಲಿಪ್ಸ್ ರೇಖೆ ಮತ್ತು ಫ್ರಿಡ್ಮನ್ ಅವರ ದೀರ್ಘಾವಧಿ ಫಿಲಿಪ್ಸ್ ರೇಖೆಗಳ ಒಟ್ಟಾರೆ ಸಂಯೋಜನೆಯನ್ನು ಯಾರು ಹೇಳ್ತಾರೆ ಅನ್ನಂಗಾಯಿತು, ಟೋಬಿನ್ ಅವರು ವಿವರಿಸ್ತಾರೆ ಅಂತಲೇ ಅರ್ಥ ಆಗುತ್ತೆ. ಅಂದರೆ ಎಡದಿಂದ ಬಲಕ್ಕೆ ಇಳಿಮುಖನ ಆಗಿರಬೇಕು, ಪ್ಲಸ್ ಅದು ಲಂಬಾಂತರ ಕೂಡ ಆಗಿರಬೇಕು. ಅಂತಹ ಒಂದು ರೇಖೆಯನ್ನು ಟೋಬಿನ್ಸ್ ಅವರು ಹೇಳಿಕೊಡ್ತಾ ಇದ್ದಾರೆ. ಹಾಗಾದರೆ ಕ್ವಶನ್ ಕೇಳಬಹುದು, ಇಲ್ಲಿ ಬಹಳ ವಿಶೇಷವಾಗಿರುವಂಥ ಕಾನ್ಸೆಪ್ಟ್ ಇದು. ಫಿಲಿಪ್ಸ್ ಮತ್ತು ಫ್ರಿಡ್ಮನ್ ಹೇಳಿರುವಂತಹ ಫಿಲಿಪ್ಸ್ ರೇಖೆಗಳನ್ನು ಒಟ್ಟಾರೆ ಸಂಯೋಜನೆ ಹೇಳಿರೋರು ಯಾರು ಅಂತ ಕ್ವಶನ್ ಕೇಳಿದಾಗ ಅದು ಟೋಬಿನ್ಸ್ ಅಂತಲೇ ಹೇಳಬೇಕಾಗತ್ತೆ. ಸೊ ಅಷ್ಟು ವಿಶೇಷವಾಗಿರುವಂಥದ್ದು. ಇಲ್ಲಿ ಇನ್ನೂ ಕೂಡ ಏನು ಹೈಲೈಟ್ ಆಗುತ್ತಂದ್ರೆ, ಅಂದರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಫಿಲಿಪ್ಸ್ ರೇಖೆಗಳನ್ನು ಸಂಯೋಜಿಸಲಾಗಿದೆ. ಸಿಂಪಲ್ಲಾಗಿ ಹೇಳಬೇಕಂತಂದ್ರೆ, ಈಗಾಗಲೇ ಹೇಳಿರುವಂತಹ ಫಿಲಿಪ್ಸ್ ಮತ್ತು ಫ್ರಿಡ್ಮನ್ ಅವ್ರು ಏನು ಹೇಳಿದ್ದಾರೆ, ಅದೇ ರೇಖೆಗಳನ್ನ ಏನು ಮಾಡೋದು, ಕೂಡಿಸೋದು ಅಂತ ಅರ್ಥ. ಕೂಡಿಸಿದ್ರೆ ಒಂದು ಆಕಾರ ಬರುತ್ತೆ, ಅದಕ್ಕೆ ಏನು ಕರೀತಾರೆ ಅಂದರೆ ಇವರು ಮಾಡಿಫೈಡ್ ಫಿಲಿಪ್ಸ್ ಕರ್ವ್ ಅಂತ ಕರೀತಾರೆ. ಯಾರು, ಜಾನ್ ಟೋಬಿನ್ ಅವರು ಕರೀತಾರೆ. ಹೀಗಾಗಿ ಫ್ರಿಡ್ಮನ್ ಅವರು ಹೇಳಿದ ನ್ಯಾಚುರಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ಗೆ ಟೋಬಿನ್ ಅವರು ಏನು ಹೇಳ್ತಾರೆ ಅಂತಂದ್ರೆ ಕ್ರಿಟಿಕಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಜಸ್ಟ್ ಅವರು ಹೇಳಿರುವಂತಹ ನ್ಯಾಚುರಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟಿಗೆ ಇವ್ರ ಹೆಸರು ಏನು ಕೊಡ್ತಾರೆ ಅಂತಂದ್ರೆ ಕ್ರಿಟಿಕಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೊಡ್ತಾರೆ. ಸೊ ನೆನ್ಪಿಟ್ಕೊಳ್ಬೇಕು ನೋಡಿ. ಸೊ ಇದನ್ನು ಕ್ವಶನ್ ಅಂದರೆ ಯಾವುದಕ್ಕೆ ಯಾರು ಏನಂತ ಕರೆದರು ಅಂತ ಕ್ವಶನ್ ಕೇಳಬಹುದು. ಫ್ರಿಡ್ಮನ್ ಅವರು ಹೇಳಿರುವಂತಹ ನ್ಯಾಚುರಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟಿಗೆ ಕ್ರಿಟಿಕಲ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೆದವ್ರು ಯಾರು. ಸೊ ಹೀಗೆ ಅಪ್ಲೈಡ್ ಮಾಡಿ ಕ್ವಶನ್ ಕೇಳೋಕ್ಕೆ ಅವಕಾಶ ಭಾಳ ಇರ್ತದೆ. ಸೊ ಹಾಗಾಗಿ ಇದನ್ನು ಹೈಲೈಟ್ ಮಾಡಿ, ಯಾಕಂದ್ರೆ ನಾವು ಸಬ್ಜೆಕ್ಟನ್ನು
ಅಥವಾ ನೋಟ್ಸನ್ನು ತಯಾರು ಮಾಡೋ ಸಂದರ್ಭದಲ್ಲಿ ಮೇನ್ ಪಾಯಿಂಟ್ ಏನನ್ನು ಫೋಕಸ್ ಮಾಡಬೇಕಾಗಿದೆ ಅದನ್ನೇ ಕಲೆಕ್ಟ್ ಮಾಡಿರ್ತೀನಿ. ಸೊ ಹಾಗಾಗಿ ಇಲ್ಲಿ ಇಂಪಾರ್ಟೆಂಟ್ ಅದೇ ಇದೆ. ಇನ್ನೊಂದು ನೆನಪಿಟ್ಕೊಳ್ಬೇಕು, ಯಾವುದು ಅಂದ್ರೆ ಇವರ ಫಿಲಿಪ್ಸ್ ರೇಖೆಯು ಕಿಂಕ್ಡ್ ಕರ್ವ್ ಆಕಾರ ಹೊಂದಿದೆ. ಯಾವುದು? ಟೋಬಿನ್. ನೆನಪಿಟ್ಕೊಂಡ್ಬಿಡಿ. 3 ರೀತಿಯ ಆಕಾರ ಆಯ್ತು. ಈಗ ಒಂದು ಫಿಲಿಪ್ಸ್ ಅವ್ರ ಪ್ರಕಾರ ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ, ಫ್ರೀಡ್ಮನ್ ಅವ್ರ ಪ್ರಕಾರ ಲಂಬಾಂತರವಾಗಿದೆ, ಟೋಬಿನ್ಸ್ ಅವರ ಪ್ರಕಾರ ಕಿಂಕ್ಡ್ ಕರ್ವ್ ಅಂತಂದರೆ ಈಗ ಡೊಂಕು ರೇಖೆ ಅಂತ ಕೂಡ ನಾವು ಕರಿಬೋದು. ಈಗ ಹೇಗೆ ಡಿಮ್ಯಾಂಡ್ ಅಥವಾ ಬೇಡಿಕೆಯ ಕೊಂಕು ಬೇಡಿಕೆ ರೇಖೆ ಅಂತೇಳಿ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿವಿ ಸೂಕ್ಷ್ಮ ಅರ್ಥಶಾಸ್ತ್ರದೊಳಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಾವು ಹೆಂಗೆ ಮಾಡೋದು, ಅಲ್ಲಿ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್ ಅಂತ ಕರಿತಾ ಇದ್ವಿ, ಇಲ್ಲಿ ಕಿಂಕ್ಡ್ ಫಿಲಿಪ್ಸ್ ಕರ್ವ್ ಅಂತ ಕೂಡ ಕರೆದ್ರೂ ನಡೆಯುತ್ತೆ. ಓಕೆನಾ? ಅಂದ್ರೆ ನೆನಪಿಟ್ಕೊಳ್ಬೇಕಾಗಿದೆ, ಯಾಕಂದ್ರೆ ಇಂಥ ಕ್ವಶನ್ ಜಾಸ್ತಿ ಹೈಲೈಟ್ ಮಾಡುವಂಥದ್ದು. ಸೊ ಸೇಫ್ ಅದರ ಆಕಾರ ಹೆಂಗಿದೆ ಅನ್ನೋದನ್ನು ಟೋಬಿನ್ ಅವ್ರು ಏನು ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನೆನಪಿಟ್ಕೊಳ್ಬೇಕು. ನೆಕ್ಸ್ಟು ಇದು ಯಾವ ಆಕಾರ ಹೊಂದಿದೆ ಅನ್ನೋದನ್ನು ಡಯಾಗ್ರಾಮೆಟಿಕಲಾಗಿ ನಾವು ಡಿಸ್ಕಷನ್ ಮಾಡೋಣ. ಅದ್ರ ಬಗ್ಗೆ ಟೋಬಿನ್ ಅವರು ಹೇಳಿರುವಂತಹ ಒಂದು ಈ ಫಿಲಿಪ್ಸ್ ರೇಖೆಯನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಡಯಾಗ್ರಾಮಲ್ಲಿ ಈ ಫಿಲಿಪ್ಸ್ ರೇಖೆ ಆಕಾರ ಹೆಂಗಿದೆ ಅಂತಂದ್ರೆ ಇದು ಲಂಬಾಂತರವಾಗಿಯೂ ಇಲ್ಲ ಅಥವಾ ಎಡದಿಂದ ಬಲಕ್ಕೆ ಇಳಿಮುಖವಾಗಿಯೂ ಇಲ್ಲ, ಎರಡನ್ನೂ ಕೂಡ ಒಳಗೊಂಡಿದೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿರುವಂತಹ ಏನು ಇನ್ಫಾರ್ಮೇಷನ್ ಇದೆ, ಸೊ ಅದನ್ನು ಮೊದಲ ನಾವು ಕನ್ಫರ್ಮ್ ಮಾಡಿಕೊಂಡು, ಶ್ರಮದ ಮಾರುಕಟ್ಟೆಯಲ್ಲಿ ಕೆಲವು ಸಮಸ್ಯೆಗಳಿದ್ದು, ಅಂದರೆ ಶ್ರಮದ ಮಾರುಕಟ್ಟೆಯಲ್ಲಿ ಕೆಲವು ಸಮಸ್ಯೆಗಳದಾವೆ ಸದ್ಯಕ್ಕೆ. ಉದಾಹರಣೆಗೆ ಕೌಶಲ್ಯ ರಹಿತ ಕಾರ್ಮಿಕರದಾರ, ಮತ್ತು ತಪ್ಪಾದ ವಯಸ್ಸಿನವರದಾರ, ಮತ್ತು ತಪ್ಪಾದ ಲಿಂಗ ಅಂದ್ರೆ ಹೆಣ್ಣು ಗಂಡು ಅಂಥೇಳಿ, ಆಮೇಲೆ ತಪ್ಪಾದ ಸ್ಥಳದಲ್ಲಿ ಕೂಡ ಅದಾರ ಅವರು. ಹಾಗಾಗಿ ಇದರಿಂದ ಏನಾಗತ್ತಂತಂದ್ರೆ ಶ್ರಮಿಕರಿಗೆ ಬೇಡಿಕೆ ಇರುವುದಿಲ್ಲ. ಎಸ್, ಈಗ ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬೆಂಗಳೂರಲ್ಲಿ ಒಂದು ಕೆಲಸ ಇದೆ, ಬಟ್ ಅಲ್ಲಿ ಕೆಲಸ ಮಾಡೋಕ್ಕೆ ಅಲ್ಲಿಲ್ಲ, ಅವರು ಬೇರೆ ಬೇರೆ ಪ್ಲೇಸ್ಗಳಲ್ಲಿದ್ದಾರೆ. ಮತ್ತು ಕೆಲವೊಬ್ಬರು ಆ ಕೆಲಸ, ಉದಾಹರಣೆಗೆ ಅವರು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಮಾಡುವಂಥ ಕೆಲಸ ಇದೆ, ಬಟ್ ಅಲ್ಲಿ ಹೆಣ್ಮಕ್ಳು ಸಿಗ್ತಾ ಇಲ್ಲ, ಗಂಡು ಮಕ್ಕಳಿದ್ದಾರೆ ಅಂತ ಅರ್ಥ. ಅಥವಾ ಇನ್ನೊಂದು ಕಡೆ ಹೆಂಗೆ ಹೇಳ್ಬೋದು ಅಂದ್ರೆ ಕೆಲಸ ಮಾಡಲಿಕ್ಕೆ ಕೆಲಸ ಇದೆ, ಬಟ್ ಆ ಕೆಲಸಗಾರ ಹತ್ರ ಆ ಸ್ಕಿಲ್ ಇಲ್ಲ, ಆ ಕೆಲಸ ಮಾಡಲಿಕ್ಕೆ ಸ್ಕಿಲ್ ಇಲ್ಲ. ಸೊ ಹಿಂಗೆಲ್ಲ ಕೊರತೆಗಳಿಂದ ಏನಾಗುತ್ತಂತಂದ್ರೆ ಅಲ್ಲಿರುವಂಥ ಜನಕ್ಕೆ ಏನು ಸಿಗೋದಿಲ್ಲ ಅಂದ್ರೆ ಕೆಲಸಗಳು ಸಿಗೋದಿಲ್ಲ, ಅಥವಾ ಅದಕ್ಕೆ ಬೇಡಿಕೆನೇ ಬರೋದಿಲ್ಲ. ಯಾಕಂದ್ರೆ ಉದ್ಯಮ ಘಟಕಗಳಿಗೆ ಬೇಕಾಗಿರುವಂತಹ ಕಾರ್ಮಿಕರು ಸಿಗಂಗಿಲ್ಲ ಅಂತ ಅರ್ಥ. ಇದ್ರು ಒಟ್ಟಾರೆ ಕೇಳಬೇಕಂದ್ರೆ ಇದರಿಂದ ಅಂತಹ ಕಾರ್ಮಿಕರಿಗೆ ಬೇಡಿಕೆನೇ ಬರೋಂಗಿಲ್ಲ. ಇದರಿಂದ ಏನಾಗುತ್ತಂತಂದ್ರೆ ಇದರಿಂದ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲಾಗುವುದಿಲ್ಲ. ಯಾಕಂದ್ರೆ ಕಾರ್ಮಿಕರಿಗೆ ಬೇಕಾದಂಥ ಉದ್ಯಮ ಘಟಕಗಳಿಗೆ ಬೇಕಾದಂತಹ ಕೌಶಲ್ಯಪೂರಿತ ಮತ್ತು ಯಾವ ಏನು ಸ್ಥಳದಲ್ಲಿ ಇರಬೇಕಾಗಿತ್ತು ಅದ ಸ್ಥಳ, ಮತ್ತು ಯಾವ ವಯಸ್ಸಿನಲ್ಲಿ ಇರಬೇಕಾಗಿತ್ತಲ್ಲ ಅದ ವಯಸ್ಸಿನಲ್ಲಿ ಬೇಕಾದತ್ತರ. ಸೊ ಅದು ಅದಿಲ್ಲ, ಈಗ ಅದು ಲಭ್ಯತೆ ಇಲ್ಲದ ಕಾರಣ ಉದ್ಯೋಗ ಅವಕಾಶಗಳನ್ನು ಹೆಚ್ಚಲಿಕ್ಕೆ ಅವಕಾಶನೇ ಇಲ್ಲ. ಹಾಗಂದಮೇಲೆ ಅಥವಾ ನಿರುದ್ಯೋಗವನ್ನು ಕಡಿಮೆ ಮಾಡಲಾಗುವುದಿಲ್ಲ, ನಿರುದ್ಯೋಗವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅಂತಹ ಸನ್ನಿವೇಶ ಇದ್ದಾಗ, ಅಂದರೆ ನಿರುದ್ಯೋಗ ಹೆಚ್ಚಳವಾಗುವುದು ಮತ್ತು ಹಣದುಬ್ಬರ ಕಡಿಮೆಯಾಗುವುದನ್ನು ಲಂಬಾಂತರ ರೇಖೆಯ ಕೆಳಗಿರುವ ಮತ್ತು ಎಡದಿಂದ ಬಲಕ್ಕೆ ಬಾಗಿರುವ ಫಿಲಿಪ್ಸ್ ರೇಖೆ ಸೂಚಿಸುತ್ತದೆ. ಅಂದ್ರೆ ಇದ ಆಕಾರ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅಂದರೆ ಇಲ್ಲಿ ಬೇಡಿಕೆನೇ ಇಲ್ಲ, ಉದ್ಯೋಗ ಅವಕಾಶಗಳು ಕೊಡ್ತೀವಿ ಕರೆ, ಆದರೆ ಬೇಡಿಕೆನೇ ಇಲ್ಲ ಅಂದಮೇಲೆ ಅಲ್ಲಿ ಉದ್ಯೋಗ ಅವಕಾಶಗಳನ್ನ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ನಿರುದ್ಯೋಗ ಹೆಚ್ಚಳ ಆಗುತ್ತೆ ಮತ್ತು ಹಣದುಬ್ಬರ ಕಡಿಮೆ ಆಗುತ್ತೆ. ಹಾಗಾಗಿ ಈ ಎರಡೂ ರಿಲೇಷನ್ಶಿಪ್ಪನ್ನು ಹೇಳುವಂಥ ರೇಖೆ ಯಾವುದು ಅಂದ್ರೆ ಇದು ಇಲ್ಲಿದೆ ಅಲ್ಲ, ಇಷ್ಟೇ ಈ ಯು ಆಕಾರ, ಯು ಪಾಯಿಂಟಿಂದ ಏನು ಕೆಳಗಡೆ ಭಾಗ ಇದೆಯಲ್ಲ, ಇದಷ್ಟೇ ಭಾಗ ಏನು ಹೇಳಿಕೊಡುತ್ತೆ, ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗುತ್ತೆ ಮತ್ತು ಹಣದುಬ್ಬರ ಕಡಿಮೆ ಆಗುತ್ತೆ. ಆ ರಿಲೇಷನ್ಶಿಪ್ಪನ್ನು ಹೇಳುವಂಥ ರೇಖೆ ಇಲ್ಲಿಂದ ಮಾತ್ರ, ಯುವಿಂದ ಕೆಳಗಡೆ ಏನು ಬಾಗಿದೆಯಲ್ಲ ಎಡದಿಂದ ಬಲಕ್ಕೆ, ಅದು ಮಾತ್ರ ಹೇಳಿಕೊಡುತ್ತೆ. ಇದಕ್ಕಿಂತ ಪೂರ್ವದಲ್ಲಿ ಏನಾಗಿದೆ ಅಂದರೆ ದೀರ್ಘಾವಧಿಯಲ್ಲಿ ರೇಖೆ ಲಂಬಾಂತರವಾಗಿರುತ್ತೆ ಅನ್ನೋದು ಇದು ಹೇಳಿಕೊಡುತ್ತೆ. ಹಾಗಿದ್ಮೇಲೆ
ದೀರ್ಘಾವಧಿಯಲ್ಲಿ ರೇಖೆ ಲಂಬಾಂತರವಾಗಿರುತ್ತೆ ಅಂತಂದ್ರೆ ಇದಕ್ಕೆ ನಾವು ಹೇಳ್ಬೋದು, ಇಲ್ಲಿದೆ ನೋಡಿ, ದೀರ್ಘಾವಧಿಯಲ್ಲಿ ರೇಖೆ ಇದು ಲಂಬಾಂತರ ಇಲ್ಲಿವರೆಗೆ ಇದೆ. ಹಾಗಾದರೆ ಇಲ್ಲಿ ಎರಡು ರೇಖೆಗಳು ಕೂಡಿಕೊಂಡು ಅಂತ ಅರ್ಥ. ಇಲ್ಲಿ ಮೇಲ್ಗಡೆ ಇರುವಂಥದ್ದು ಫ್ರೀಡ್ಮನ್ ಅವರು ಹೇಳಿರುವಂತಹ ಫಿಲಿಪ್ಸ್ ರೇಖೆ, ಅದು ಲಂಬಾಂತರವಾಗಿರುವಂಥದ್ದನ್ನು ಹೇಳುತ್ತೆ. ಇಲ್ಲಿ ಕೆಳಗಿರುವಂಥದ್ದು ಫಿಲಿಪ್ಸ್ ಅವರು ಹೇಳಿರುವಂತಹ ಅಲ್ಪಾವಧಿಯ ಫಿಲಿಪ್ಸ್ ರೇಖೆ ಹೇಳುತ್ತೆ. ಹಾಗಾದರೆ ಇವೆರಡೂ ರೇಖೆಗಳ ಸಮ್ಮಿಲನವೇ ಈ ಒಂದು ಟಾಬಿನ್ ಅವರ ಫಿಲಿಪ್ಸ್ ರೇಖೆ ಅಂತಲೇ ಅರ್ಥ ಆಗುತ್ತೆ. ಸೊ ಇದು ಲಂಬಾಂತರವಾಗಿದೆ, ಇಲ್ಲಿ ತಳಗಡೆದು ಎಡದಿಂದ ಬಲಕ್ಕೆ ಬಾಗಿದೆ. ಸೊ ಇದಕ್ಕೆ ಕಾರಣ ಅಂತಂದರೆ ಇಲ್ಲಿ ಕೊಡಲಾಗಿದೆ ಯು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಂತ ಅರ್ಥ. U0 ಇಂದ U1 U2 U3ಗೆ ಹೆಚ್ಚಾಗಿದೆ, ಇದರಿಂದ ಹಣದುಬ್ಬರ ಕಡಿಮೆ ಆಗುತ್ತೆ. ಸೊ ರಿಲೇಷನ್ಶಿಪ್ ನಮ್ಗೆ ಕ್ಲಿಯರ್ ಇದೆ. ಇದು ಫಿಲಿಪ್ಸ್ ರೇಖೆ ಈ ಆಕಾರದಲ್ಲಿರುತ್ತೆ ಅನ್ನೋ ಗೊತ್ತಿದೆ. ಇದರ ಅರ್ಥ ಏನು ಅಂತಂದ್ರೆ ನಿರುದ್ಯೋಗ ಹೆಚ್ಚಳವಾದಂತೆ ಹಣದುಬ್ಬರ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ನಮಗೆ ಕನ್ಫರ್ಮೇಷನ್ ಏನು ಸಿಕ್ತು ಅಂದರೆ ಟಾಬಿನ್ ಅವರ ಪ್ರಕಾರ ಈ ಆಕಾರವನ್ನು ಹೊಂದಿರುತ್ತೆ ಮತ್ತು ಇದು ಎರಡು ರೇಖೆಗಳ ಸಮ್ಮಿಲನ ಆಗಿರುತ್ತೆ. ಫಿಲಿಪ್ಸ್ ಅವರ ಅಲ್ಪಾವಧಿ ರೇಖೆ ಮತ್ತು ಫ್ರೀಡ್ಮನ್ ಅವರ ದೀರ್ಘಾವಧಿ ರೇಖೆ ಇವೆರಡನ್ನು ಕೂಡ ಒಳಗೊಂಡಿರುವಂಥ ರೇಖೆನೇ ಜಾನ್ ಟಾಬಿನ್ಸ್ ಅವರ ಮಾಡಿಫೈಡ್ ಫಿಲಿಪ್ಸ್ ಕರ್ವ್ ಅಂತಲೇ ಹೇಳಬೇಕಾಗತ್ತೆ. ಮತ್ತು ಅದಕ್ಕೆ ರೀಸನ್ ಕೂಡ ಕೊಡಬೇಕಾಗತ್ತೆ. ಏನು ರೀಸನ್ ಅಂಥೇಳಿ ಅದು ಕೂಡ ನಮ್ಗೆ ಗೊತ್ತಿರಬೇಕು. ಕೆಲವೊಂದು ಕೇಳ್ತಿರ್ತಾರೆ, ಕೆಲವೊಂದು ರೀಸನ್ ಕೇಳಿನೇ ಆನ್ಸರ್ ಮಾಡಬೇಕಾಗತ್ತೆ, ಕೆಲವೊಂದು ಕಡೆ ರೀಸನ್ ಕೇಳಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಇದು ಕೂಡ ಇರುತ್ತೆ. ಸೊ ಇಷ್ಟು ವಿಷಯ ಟಾಬಿನ್ಸ್ ಅವರ ಸಂಬಂಧಪಟ್ಟಂಥ ಫಿಲಿಪ್ಸ್ ರೇಖೆಗೆ ಸಂಬಂಧಪಟ್ಟ ನಮಗೆ ಗೊತ್ತಿರಬೇಕು. ಟಾಬಿನ್ಸ್ ಆದಮೇಲೆ ಇನ್ನೊಬ್ರು ಬರ್ತಾರೆ, ರಾಬರ್ಟ್ ಸೋಲೋ ಅಂಥೇಳಿ. ಸೊ ಇವರು ಕೂಡ ಏನಾಗಿದ್ದಾರೆ ಅಂತಂದ್ರೆ ಈ ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಥವಾ ಈ ಹೊಸ ಒಂದು ಕೇನ್ಸನ್ ಅರ್ಥಶಾಸ್ತ್ರಜ್ಞ ಅಂತ ಕೂಡ ಕರೆದು ನಡೆಯುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಕೇನ್ಸ್ ಆದಮೇಲೆ ಈಗೇನು ವಾಸ್ತವದಲ್ಲಿ 1970 ಮತ್ತು 61ರಿಂದ ಏನು ಮುಂದುಗಡೆ ಬರ್ತಾರಲ್ಲ, 70ರಿಂದ ಇವರೆಲ್ಲ ಏನಾಗ್ತಾರೆ ಅಂದ್ರೆ ಹೊಸ ಅರ್ಥಶಾಸ್ತ್ರದ ಪಿತಾಮಹರು ಅಂತ ಕರಿಬೇಕಾಗತ್ತೆ, ಅಥವಾ ಅರ್ಥಶಾಸ್ತ್ರಜ್ಞರು ಅಂತ ಕರಿಬೇಕಾಗತ್ತೆ. ಸೊ ಅದರಲ್ಲಿ ಬರುವಂಥವ್ರು ಯಾರು ಅಂತಂದ್ರೆ ರಾಬರ್ಟ್ ಸೋಲೋ ಅಂತ ಬರ್ತಾರೆ. ಇವರ ವಿಚಾರ ವ್ಯೂಸ್ ಆನ್ ಫಿಲಿಪ್ಸ್ ಕರ್ವ್ ಅಂಥೇಳಿ, ಅಂದರೆ ರಾಬರ್ಟ್ ಅವರ ಫಿಲಿಪ್ಸ್ ರೇಖೆ ಅಂತ ಕೂಡ ನಾವು ಕರಿಬಹುದು. ಇವರೇನು ಹೇಳ್ತಾರೆ, ಈಗಾಗಲೇ 3 ಜನ ಇದ್ರ ಬಗ್ಗೆ ಹೇಳಿದ್ದಾರೆ. ಫಿಲಿಪ್ಸ್ ರೇಖೆ ಈ ರೀತಿಯಾದ ಆಕಾರ ಹಿಂಗೆ ಈ ಒಂದು ಕಾರಣದಿಂದ ಹಿಂಗೆ ಆಕಾರವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಬಟ್ ಇವರು ಕೂಡ ಒಂದು ವಿಷಯವನ್ನು ಮಂಡಿಸ್ತಾರೆ, ಅದು ಹೈಲೈಟ್ ಆಗುತ್ತೆ. ಅದೇನು ಅಂತಂದ್ರೆ ಫಿಲಿಪ್ಸ್ ಮತ್ತು ಫ್ರೀಡ್ಮನ್ ಅವರ ವಿಚಾರಗಳನ್ನು ಟೀಕಿಸಿ ಏನು ಹೇಳ್ತಾರೆ, ಹೊಸ ಫಿಲಿಪ್ಸ್ ರೇಖೆಯನ್ನು ಸೋಲೋ ಸೂಚಿಸಿದ್ದಾರೆ. ಇವರ ಪ್ರಕಾರ ಧನಾತ್ಮಕ ಹಣದುಬ್ಬರ ಸಂದರ್ಭದಲ್ಲಿ ಫಿಲಿಪ್ಸ್ ರೇಖೆ ಲಂಬಾಂತರವಾಗಿರುತ್ತದೆ. ಇದನ್ನು ಯಾರು ಹೇಳಿದ್ದಾರೆ ಅಂತಂದ್ರೆ ಧನಾತ್ಮಕ ಹಣದುಬ್ಬರ ಅಂತಂದ್ರೆ ನಾವು ಹೇಳ್ಬೋದು, ಈಗ ಇದು ಲಂಬಾಂತರ ರೇಖೆ. ಈಗ ಈ ರೀತಿಯಾಗಿ ಹೇಳಿದ್ರೆ ಇಲ್ಲಿ ಹಣದುಬ್ಬರ ಸ್ಥಿರವಾಗಿರುತ್ತೆ, ಇಲ್ಲಿ ಏನಾಗ್ತಿರುತ್ತೆ ಅಂತಂದ್ರೆ ಹಣದುಬ್ಬರ ಅಲ್ಲ, ನಿರುದ್ಯೋಗ ಸ್ಥಿರವಾಗಿರುತ್ತೆ, ಹಣದುಬ್ಬರ ಏನಾಗ್ತಿರುತ್ತೆ, ಹೆಚ್ಚಾಗ್ತಾ ಇರುತ್ತೆ, ಅದೇ ಧನಾತ್ಮಕ ಅಂತ. ಆ ಕಾರಣದಿಂದ ಫಿಲಿಪ್ಸ್ ರೇಖೆ ಲಂಬಾಂತರ ಆಗಿರುತ್ತೆ ಅನ್ನೋದು ಓಕೆ. ಮತ್ತು ಋಣಾತ್ಮಕ ಹಣದುಬ್ಬರ ಸಂದರ್ಭದಲ್ಲಿ ಸಮಾನಾಂತರವಾಗಿರುತ್ತದೆ. ಈ ಪಾಯಿಂಟನ್ನು ಹೈಲೈಟ್ ಮಾಡ್ತಾರೆ ಅವರು. ಋಣಾತ್ಮಕ ಅಂದರೆ ಅರ್ಥ ಏನು? ಸೊ ಇದನ್ನು ಗಮನಿಸ್ಬೇಕು ನಾವು. ಋಣಾತ್ಮಕ ಅಂದರೆ ಅರ್ಥ ಏನು ಅಂತಂದ್ರೆ ಇದು ಫಿಲಿಪ್ಸ್ ರೇಖೆ ಅಂತ ತಿಳ್ಕೊಳ್ಳೋಣ. ಇದು ಈಗ ಫಿಲಿಪ್ಸ್ ರೇಖೆ. ಇದು ಈ ಕಡೆ ಮೇಲ್ಗಡೆ ಧನಾತ್ಮಕ ಹಣದುಬ್ಬರ, ಇದು 0 ಪಾಯಿಂಟ್ ಇರುತ್ತೆ, ಇದು OX ಅಕ್ಷ ಅಂತ ನಾವು ಕರೀತೀವಿ. ಇದು ತಳಗಡೆ ಏನು ಬರುತ್ತಲ್ಲ, ಇದು ಋಣಾತ್ಮಕ ಆಗಿರುತ್ತೆ. ಹಾಗಾದ್ರೆ ಇದಕ್ಕೆ ನಾವು ಋಣಾತ್ಮಕ ಹಣದುಬ್ಬರ ಅಂದ್ರೆ ಕರೆ ನೀಡುತ್ತೆ, ಅಥವಾ ಕುಗ್ಗು ಪ್ರಸರಣ ಅಂತೇಳಿ, ಅಂದರೆ ನಿರಂತರವಾಗಿ ಸರಕುಗಳ ಬೆಲೆಗಳು ಕಡಿಮೆ ಆಗುತ್ತಿರುವ ಸನ್ನಿವೇಶಕ್ಕೆ ನಾವು ಕುಗ್ಗು ಪ್ರಸರಣ ಅಂತ ಕರಿತೀವಲ್ಲ. ಸೊ ಅದಕ್ಕೂ ಕೂಡ ಈ ಪ್ರದೇಶವನ್ನು ಕರೀಬೋದು. ಅಂದರೆ ಈ ರೇಖೆ ಏನಾಗುತ್ತೆ, ಈಗ ಹಿಂಗೆ ಬಂದು ಈ ರೀತಿಯಾದ ಸಮಾನಾಂತರ ರೇಖೆ ಆಗುತ್ತೆ ಇಲ್ಲಿ ಬಂದು. ಇದನ್ನೇ ಏನು ಮಾಡಿದ್ದಾರೆ ಅಂದರೆ ಸೋಲೋ ಅವರು ಹೇಳ್ತಾರೆ. ಸೋಲೋ ಅವರ ಫಿಲಿಪ್ಸ್ ರೇಖೆ ಆಕಾರ ಇದು ಸದ್ಯಕ್ಕೆ. ಸೋಲೋ ಅವರ ಫಿಲಿಪ್ಸ್ ರೇಖೆ ಆಕಾರ, ಅದು ನೆಕ್ಸ್ಟ್ ನೋಡೋಣ ಅದು ಆಕಾರ ಹೇಗಿದೆ ಅಂತೇಳಿ. ಈಗ ಮಾತ್ರ ಫಿಲಿಪ್ಸ್ ಮತ್ತು ಫ್ರೀಡ್ಮನ್ ಅವರ ವಿಚಾರಗಳನ್ನು ಟೀಕಿಸ್ತಾರೆ, ಬಟ್ ಅದ ವಿಚಾರ ಮೇಲೇ ಲಂಬಾಂತರ ರೇಖೆನೂ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಋಣಾತ್ಮಕ ಅಥವಾ ಹಣದುಬ್ಬರದ ಋಣಾತ್ಮಕ ಸಂದರ್ಭದಲ್ಲಿ ಅದು ಸಮಾನಾಂತರ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಈಗ ನಾವು ನೆಕ್ಸ್ಟ್ ಡಯಾಗ್ರಾಮಲ್ಲಿ ನೋಡೋಣ.
ಇಲ್ಲಿರುವಂತಹ ಫಿಲಿಪ್ಸ್ ರೇಖೆಯನ್ನು ಗಮನಿಸಿದರೆ ಇದು ಸೋಲೋ ಅವರು ಹೇಳಿರುವಂತಹ ಫಿಲಿಪ್ಸ್ ರೇಖೆ. ಇದು LPC ಅಂತಂದ್ರೆ ಲಾಂಗ್ ರನ್ ಫಿಲಿಪ್ಸ್ ಕರ್ವ್ ಅಂತ ಅರ್ಥ ಆಗುತ್ತೆ. ಹಣದುಬ್ಬರದ ಸಂದರ್ಭದಲ್ಲಿ ಫಿಲಿಪ್ಸ್ ರೇಖೆ ಲಂಬಾಂತರವಾಗಿರುತ್ತದೆ ಮತ್ತು ಕುಗ್ಗು ಪ್ರಸರಣ ಸಂದರ್ಭದಲ್ಲಿ ಫಿಲಿಪ್ಸ್ ರೇಖೆ ಕೆಳಮುಖವಾಗಿ ಜಿಗುಟಾಗಿರುತ್ತದೆ. ಜಿಗುಟಾಗಿದ್ರೆ ಇಲ್ಲೇ ಇದನ್ನು ಪ್ರದೇಶ ಇದೆ, ಜಿಗುಟಾದ ಪ್ರದೇಶ ಇದಕ್ಕೆ ಹೇಳಬೇಕು ಜಿಗುಟಾದ ಪ್ರದೇಶ ಅಂಥೇಳಿ. ಸಮಾನಾಂತರವಾಗಿರುವ ಫಿಲಿಪ್ಸ್ ರೇಖೆಯ ಭಾಗವು ಕುಗ್ಗು ಪ್ರಸರಣ ಮತ್ತು ನಿರುದ್ಯೋಗದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಬಟ್ ವಾಸ್ತವದಲ್ಲಿ ಈ ಮಟ್ಟದ ಒಂದು ಏನು ಇದೆಯಲ್ಲ, ಇದಕ್ಕೆ ನಾವು ಕುಗ್ಗು ಪ್ರಸರಣದ ಪ್ರದೇಶ ಇದು ಹಣದುಬ್ಬರದ ಪ್ರದೇಶ ಈ ಕಡೆ ಮೇಲ್ಗಡೆ. ಹಂಗಂದಮೇಲೆ ಇಲ್ಲಿ ಹಂಗೆ ನೋಡಿದರೆ ಹಣದುಬ್ಬರ ಏನಾಗುತ್ತಂದ್ರೆ ಹೆಚ್ಚ ಕಡಿಮೆ ಆಗುತ್ತೆ. ಬಟ್ ಕುಗ್ಗು ಪ್ರಸರಣ ಏನಾಗುತ್ತೆ ಇಲ್ಲಿ ಸ್ಥಿರವಾಗಿರುತ್ತೆ ಅಂತ ಅರ್ಥ. ಅಂದರೆ ನಿರ್ದಿಷ್ಟ ಮಟ್ಟದ ನಂತರ ಶ್ರಮಕ್ಕೆ ಬೇಡಿಕೆ ಹೆಚ್ಚಳವಾಗಿ ಹಣದುಬ್ಬರ ಸಂಭವಿಸುತ್ತದೆ. ಆಗ ಫಿಲಿಪ್ಸ್ ರೇಖೆ ಲಂಬಾಂತರ ಆಕಾರವನ್ನು ಪಡೆಯುತ್ತದೆ. ನಿರ್ದಿಷ್ಟ ಮಟ್ಟದ ನಂತರ ಶ್ರಮಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಈಗ ಆಲ್ರೆಡಿ ಯಾರು ಟೋಬಿನವರು ಹೇಳಿದ್ದಾರೆ, ಶ್ರಮಕ್ಕೆ ಬೇಡಿಕೆ ಇರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಅದಾದಮೇಲೆ ಮತ್ತೆ ಅಲ್ಲಿರುವಂಥ ಕಾರ್ಮಿಕರು ಟ್ರೈನಿಂಗನ್ನು ತೆಗೆದುಕೊಳ್ಬೋದು, ಆಮೇಲೆ ಅವರು ಆ ಪ್ರದೇಶಕ್ಕೆ ಬಂದು ಕೆಲಸ ಮಾಡಲಿಕ್ಕೆ ತಯಾರಾಗ್ಬೋದು. ಸೊ ಈಗೆಲ್ಲ ಕಾರಣಗಳಿಂದ ಏನಾಗುತ್ತೆ, ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿ ಅಲ್ಲಿ ಬೇಡಿಕೆ ಉದ್ಭವಿಸುತ್ತೆ ಅಂತ ಅರ್ಥ. ಆವಾಗ ಏನಾಗುತ್ತೆ ಅಂತಂದ್ರೆ ಫಿಲಿಪ್ಸ್ ರೇಖೆ ಲಂಬಾಂತರ ಸ್ಥಿತಿಯನ್ನು ಪಡ್ಕೊಳ್ಳುತ್ತೆ ಈ ರೀತಿಯಾಗಿ. ಮತ್ತು ಆಗ ಹಣದುಬ್ಬರ ಮತ್ತು ನಿರುದ್ಯೋಗದ ನಡುವೆ ಸಂಬಂಧವಿರುವುದಿಲ್ಲ. ಈ ಪಾಯಿಂಟ್ ಸಂಬಂಧ ಇರುವುದಿಲ್ಲ ಅಂತ ಅರ್ಥ. ಈ ಪಾಯಿಂಟ್ ಏನು ಹೇಳುತ್ತಂದರೆ ಹಣದುಬ್ಬರ ಮತ್ತು ನಿರುದ್ಯೋಗದ ನಡುವೆ ಸಂಬಂಧ ಇರುವುದಿಲ್ಲ. ಬಟ್ ಎಲ್ಲಿ ಸಂಬಂಧ ಅಂದರೆ ಇಲ್ಲಿ ಜಿಗುಟಾದ ಪ್ರದೇಶ ಅಂತ ಹೇಳ್ತೀವಲ್ಲ, ಇಲ್ಲಿ ಸಂಬಂಧ ಹೆಂಗಿರುತ್ತಂದ್ರೆ ಹಣದುಬ್ಬರ ಮತ್ತು ನಿರುದ್ಯೋಗ ಅದರೊಂದಿಗೆ ಕುಗ್ಗು ಪ್ರಸರಣ ಮತ್ತು ಈ ನಿರುದ್ಯೋಗ ನಡುವೆ ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ. ಅಂದ್ರೆ ಅದು ಈ ಸ್ಥಿತಿಯನ್ನು ತಲುಪಿದ ನಂತರ ಕುಗ್ಗು ಪ್ರಸರಣ ಸ್ಥಿತಿಯಲ್ಲಿ ಬಂದುಬಿಟ್ರೆ ಅಲ್ಲಿ ಕುಗ್ಗು ಪ್ರಸರಣ ಅನ್ನೋದು ಏನು ಮಾಡುತ್ತೆ ಅಂತಂದ್ರೆ ಇದು ಆರ್ಥಿಕತೆ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಕುಗ್ಗು ಪ್ರಸರಣದಿಂದ ಏನಾಗುತ್ತೆ, ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾವೆ. ಸಾಮಾನ್ಯವಾಗಿ ಉದ್ಯೋಗ ಅವಕಾಶಗಳು ಯಾಕೆ ಕಡಿಮೆ ಆಗ್ತಾವೆ ಅಂತಂದ್ರೆ ಕುಗ್ಗು ಪ್ರಸರಣ ಸರಕುಗಳ ಬೆಲೆ ಕಡಿಮೆ ಇರುತ್ತೆ. ಹಾಗಾಗಿ ಉತ್ಪಾದಕರು ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಸ್ಟಾಪ್ ಮಾಡ್ತಾರೆ. ಇದರಿಂದ ಉದ್ಯೋಗ ಅವಕಾಶಗಳು ಆಟೋಮೆಟಿಕ್ ಕಡಿಮೆ ಆಗ್ತವೆ. ಹೀಗಾಗಿ ನಿರುದ್ಯೋಗ ಏನಾಗುತ್ತೆ, ಹೆಚ್ಚಾಗುತ್ತೆ. ನಿರುದ್ಯೋಗ ಹೆಚ್ಚಾಗೋದು ಈ ರೇಖೆ ಈ ಥರನೇ ಮುಂದುವರಿಯುತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಫಿಲಿಪ್ಸ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಎರಡು ವಿಷಯಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇದು ನೆನಪಿಟ್ಕೊಳ್ಬೇಕು ನೋಡಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಫಿಲಿಪ್ಸು, ಫ್ರಿಡ್ಮನ್ನು ಮತ್ತು ಟೋಬಿನ್ ಅವರು ಹೇಳಿರುವಂಥದ್ದು ಹೇಗಿದೆ ಅಂದರೆ ಅವರು ಹಣದುಬ್ಬರ ಸಂದರ್ಭದಲ್ಲಿ ಅಂಥೇಳಿ ಕೊಟ್ಟಿದ್ದಾರೆ ಮೇಲ್ಗಡೆ ಪ್ರೆಸೆಂಟ್ ಧನಾತ್ಮಕ ಹಣದುಬ್ಬರ ಸ್ಥಿತಿ ಇದ್ದಾಗ. ಬಟ್ ಇದು ಋಣಾತ್ಮಕ ಹಣದುಬ್ಬರ ಸ್ಥಿತಿ ಇದ್ದಾಗ ಫಿಲಿಪ್ಸ್ ರೇಖೆ ಯಾವ ಆಕಾರ ಹೊಂದಿರುತ್ತೆ ಅನ್ನೋದನ್ನು ಸೋಲೋ ಅವರು ಏನು ಮಾಡ್ತಾರೆ, ಹೇಳಿಕೊಡ್ತಾರೆ. ಹಾಗಾಗಿ ಇದು ಹೆಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಈ ರೇಖೆಯನ್ನು ನಾವು ಗಮನಿಸಬೇಕು, ನೆನಪಿಟ್ಕೊಳ್ಬೇಕು. ಯಾವಾಗ ಯಾವ ಆಕಾರ ಯಾರು ಯಾವ ಆಕಾರದಲ್ಲಿ ಇದೆ ಅಂತ ಹೇಳಿದ್ದಾರೆ ಅನ್ನೋದು ನೆನಪಿಟ್ಕೊಳ್ಬೇಕು. ಮತ್ತು ಏನದ್ರ ಮೇಲೆ ಪ್ರಭಾವ ಬೀರುತ್ತೆ ಅದು ಕೂಡ ಮ್ಯಾಟರ್ ಆಗ್ತದೆ. ಇಲ್ಲಿವರೆಗೆ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಏನು ಅಂತಂದ್ರೆ ಫಿಲಿಪ್ಸ್ ರೇಖೆ ಬಗ್ಗೆನೇ ಡಿಸ್ಕಷನ್ ಮಾಡಿದ್ವಿ. ಫಿಲಿಪ್ಸ್ ರೇಖೆಯನ್ನು ಬೇರೆ ಬೇರೆ ಈ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ಸ್ವಲ್ಪ ಆಕಾರಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಂಥೇಳಿ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಓಕೆ. ಇನ್ನು ನೆಕ್ಸ್ಟ್ ಇರುವಂಥದ್ದು ಏನು ಅಂತಂದ್ರೆ ಆರ್ಥಿಕತೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎರಡು ಕಾನ್ಸೆಪ್ಟ್ಗಳು ಹೈಲೈಟ್ ಆಗ್ತಾವೆ. ಒಂದು ಬಿಸ್ನೆಸ್ ಸೈಕಲ್ ಅಂತ ಬರುತ್ತೆ ಅಥವಾ ಟ್ರೇಡ್ ಸೈಕಲ್ ಅಂತ ಬರುತ್ತೆ. ಸೊ ಎಕನಾಮಿಕ್ ಟ್ರೇಡ್ ಸೈಕಲ್ ಆರ್ ಎಕನಾಮಿಕ್ ಬಿಸ್ನೆಸ್ ಸೈಕಲ್ ಅಂತ ಬರುತ್ತೆ. ಸೊ ಅದಕ್ಕಿಂತ ಪೂರ್ವದೊಳಗೆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವುದು ಅಂತಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅಂಥೇಳಿ ಬರುತ್ತೆ. ಇದನ್ನು ಆಗಲೇ ಹೇಳಿದಂಗೆ ನ್ಯೂ ಕ್ಲಾಸಿಕಲ್ ಮ್ಯಾಕ್ರೋ ಎಕನಾಮಿಕ್ಸ್ ಥಿಯರಿ ಅಂತ ಕರೀತಾರೆ. ಮ್ಯಾಕ್ರೋ ಎಕನಾಮಿಕ್ನ ಅದು ಮೈಕ್ರೋ ಅಲ್ಲ, ಮ್ಯಾಕ್ರೋ ಅಂಥೇಳಿ. ಇದಕ್ಕೆ ಹೆಸರು ಇನ್ನೂ ಒಂದು ಏನಿದೆ ಅಂದರೆ ರಾಬರ್ಟ್ ಲೂಕಸ್ ಥಿಯರಿ ಅಂತ ಕೂಡ ಕರೀತಾರೆ. ಆಮೇಲೆ ಯುಕ್ತ ಅಥವಾ ವಿಚಾರಶೀಲ ಅಥವಾ ವೈಚಾರಿಕ ನಿರೀಕ್ಷೆಗಳು ಅಂತ ಕೂಡ ಕರೀತಾರೆ. ಇಲ್ಲಿ ನಿರೀಕ್ಷೆಗಳು ಅನ್ನೋ ಶಬ್ದವನ್ನು ಈಗಾಗಲೇ ಫ್ರಿಡ್ಮನ್ ಅವರು ಹೇಳಿದ್ದಾರೆ. ಫ್ರಿಡ್ಮನ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಅಡಾಪ್ಟಿವ್
ಎಕ್ಸ್ಪೆಕ್ಟೇಷನ್ಸ್ ಅಂತ ಈಗಾಗಲೇ ಅವರು ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಪಿಡ್ಮನ್ ಅವರು. ಅವ್ರೇನು ಹೇಳ್ತಾರೆ ಅಂತಂದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ಹಿಂದೆ ಏನಾಗಿದೆಯಲ್ಲ ಅದರ ಆಧಾರದ ಮೇಲೆ ಅದನ್ನು ನಾವು ನಿರೀಕ್ಷೆಯನ್ನು ಮಾಡುವಂಥದ್ದು. ಈ ಒಂದು ಕಾನ್ಸೆಪ್ಟ ಆಲ್ಮೋಸ್ಟ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನೋಕ್ಕಿಂತನೂ ಹೆಚ್ಚಾಗಿ ಅದನ್ನು ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಅರ್ಥ ಮಾಡಿಕೊಂಡ್ರೆ ನೆನಪುಳಿಯುತ್ತೆ. ಈಸಿ ಇದೆ ಕಾನ್ಸೆಪ್ಟ್ ಅಂತ, ಡಿಫಿಕಲ್ಟ್ ಇಲ್ಲ. ಬಟ್ ಇಲ್ಲಿ ಡಯಾಗ್ರಾಮೆಟಿಕ್ಲಾಗಿ ಪ್ರೆಸೆಂಟ್ ಮಾಡೋಕ್ಕಿಂತನೂ ಹೆಚ್ಚಾಗಿ ನಾವು ಆ ವಿಷಯವನ್ನು ಥಿಯರಾಟಿಕ್ಲಿನೇ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಏನಾಗಿರ್ತಾವೆ ಅಂದ್ರೆ ಇಂಥ ಟಾಪಿಕ್ ಮೇಲೇ ಬರ್ತಾವೆ. ಇಲ್ಲಿ ಎಕನಾಮಿಕ್ ಡಿಸಿಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕನಾಮಿಕ್ ಡಿಸಿಷನ್ಸ್ ಅಂದ್ರೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದೊಳಗೆ ಈ ಎಕ್ಸ್ಪೆಕ್ಟೇಷನ್ಸ್ ಏನು ಆಗುತ್ತಲ್ಲ, ನಿರೀಕ್ಷೆಗಳು ಅಂತೇಳಿ ಏನು ಬರುತ್ತಲ್ಲ, ಇದು ಭಾಳ ಮ್ಯಾಟ್ರ್ ಆಗುತ್ತೆ. ಈಗ ನಾವು ಮೈಕ್ರೋ ಎಕನಾಮಿಕ್ಸ್ ಒಳಗೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಸ್ಟಡಿ ಮಾಡಿದ್ವಿ. ಅಂದ್ರೆ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂಥೇಳಿ ಅಲ್ಲಿ ಏನಾಗುತ್ತೆ ಅಂತಾರೆ, ಅನುಭೋಗಿಗಳು ಈ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯುವ ಸಂದರ್ಭದಲ್ಲಿ ಹೇಗೆ ತಮ್ಮ ನಿರ್ಧಾರಗಳನ್ನು ಅವರು ಮಾಡ್ಕೊಳ್ತಾರೆ, ಇಂಡಿವಿಜುವಲ್ ಆಗಿ ಅವರು ಹೇಗೆ ನಿರ್ಧಾರನ ತೆಗೆದುಕೊಳ್ತಾರೆ. ಸೊ ಅದು ಮ್ಯಾಟರ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆರ್ಥಿಕತೆಯಲ್ಲಿ ಹಲವಾರು ಆರ್ಥಿಕ ಚಟುವಟಿಕೆಗಳು ನಡೀತಾ ಇರ್ತವೆ. ಅನುಭೋಗ, ಉತ್ಪಾದನೆ, ಬೆಲೆ, ಪೂರೈಕೆ, ಹಣದುಬ್ಬರ, ನಿರುದ್ಯೋಗ, ಉತ್ಪಾದನೆ, GDP. ಓಕೆನಾ. ಸೊ ಭಾಳ ಅಂದ್ರೆ ಭಾಳ ಆ್ಯಕ್ಟಿವಿಟಿಗಳು ಅಥವಾ ಮತ್ತಿನ್ನೂ ಬರ್ತಾವೆ. ಸರ್ಕಾರದ ಯೋಜನೆಗಳು, ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಸಪ್ಲೈ ಆಫ್ ಮನಿ, ಡಿಮ್ಯಾಂಡ್ ಫಾರ್ ಮನಿ. ಸೊ ಇವೆಲ್ಲವೂ ಕೂಡ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಿರ್ತಾವೆ. ಅದರೊಂದಿಗೆ ಕೂಲಿ ದರ ಆಗಿರ್ಬೋದು, ಶ್ರಮದ ಪೂರೈಕೆ, ಶ್ರಮದ ಬೇಡಿಕೆ, ವೇತನ, ಸೊ ಎವ್ರಿಥಿಂಗ್. ಸೊ ಇವೆಲ್ಲ ವಿಷಯಗಳು ಏನಾಗ್ತಿರ್ತಾವೆ, ಆರ್ಥಿಕತೆಯಲ್ಲಿ ನಡೀತಾನೆ ಇರ್ತವೆ ಯಾವಾಗಲೂ ಕೂಡ. ಅವುಗಳ ಮಧ್ಯೆ ಏನಾಗ್ತದೆ ಅಂತಂತಂದ್ರೆ ಈ ಉತ್ಪಾದಕರು ಮತ್ತು ಈ ಅನುಭೋಗಿಗಳು ಅಥವಾ ಕಾರ್ಮಿಕರು ಎಲ್ಲ ತೆಗೆದುಕೊಳ್ಳುವಂಥ ಡಿಸಿಷನ್ಸು ಭಾಳ ಇಂಪಾರ್ಟೆಂಟ್ ಆಗ್ತಿರ್ತಾವೆ. ಸೊ ಅಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಹಿಂದೆ ಏನಾದರೂ ಆಗಿರುತ್ತೆ, ಈಗ ಅಲ್ಲಿ ಅದರ ಆಧಾರದ ಮೇಲೆ ಏನು ಮಾಡ್ತೀವಿ ನಾವು, ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ 2020ರಲ್ಲಿ ಒಂದು ಸರಕಿನ ಬೆಲೆ ಎಷ್ಟಿತ್ತು ಅಂದ್ರೆ 10 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳೋಣ. ಈಗ 2021ರಲ್ಲಿ ಇದು 15 ರೂಪಾಯಿಗೆ ಹೆಚ್ಚಾಯಿತು ಅಂತಂದ್ರೆ ನಾವು ಹೆಂಗೆ ವಿಚಾರ ಮಾಡ್ತೀವಿ ಅಂತಂದ್ರೆ, ಇನ್ನು 2022ರಲ್ಲಿ ಇದೆಷ್ಟಾಗ್ಬೋದು, 20 ರೂಪಾಯಿ ಆಗಬಹುದು ಅಂತೇಳಿ ನಿರೀಕ್ಷೆ ಮಾಡ್ತೀವಲ್ಲ, ಇದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿಬೇಕಾಗತ್ತೆ. ಇದರಲ್ಲಿ 2 ರೀತಿಯ ಎಕ್ಸ್ಪೆಕ್ಟೇಷನ್ ಬರ್ತಾವೆ. ಒಂದು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್, ಇನ್ನೊಂದು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಬರ್ತಾವೆ. ಸೊ ಅದನ್ನು ಗಮನಿಸಬೇಕು. ಒಂದು ವೇಳೆ ಈಗಾಗಲೇ ಹಿಂದಿನ ವರ್ಷದಲ್ಲಿದ್ದಂಥ ಬೆಲೆಗಳ ಆಧಾರದ ಮೇಲೆ ಇನ್ನು ಮುಂದೆ ಎಷ್ಟು ಬೆಲೆ ಆಗುತ್ತಂತ ನಾವು ನಿರ್ಧಾರ ಮಾಡಿದರೆ ಇದು ಹೊಂದಾಣಿಕೆಯ ನಿರೀಕ್ಷೆಗಳು ಅಂತ ಕರಿಬೇಕಾಗತ್ತೆ. ಫ್ರಿಡ್ಮನ್ ಅವ್ರ ಪ್ರಕಾರ ಅಡ್ಯಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿಬೇಕಾಗತ್ತೆ. ಇದು ನೋ ಗ್ಯಾರಂಟಿ ಇರುತ್ತೆ. ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ ಅವರೇ ಯಾರು ಅಂತಂದ್ರೆ ಲೂಕಸ್ ಅಂತ ಕರಿತೀವಿ. ಲುಕಾಸ್ ಅಂತ ಆಗುತ್ತೆ, ಆ್ಯಕ್ಚುಲಿ ಲುಕಾಸ್ ಅಂತ ಕರಿಬೇಕು. ರಾಬರ್ಟ್ ಲುಕಾಸ್ ಅಂತ ಹೇಳಿದಾರಲ್ಲ, ಇವರೇ ಏನು ಮಾಡ್ತಾರೆ ಅಂದ್ರೆ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಯಾವುದನ್ನಂತಂದ್ರೆ ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ ಅಂತಿದೆಯಲ್ಲ, ಹೊಂದಾಣಿಕೆ ನಿರೀಕ್ಷೆಗಳು ಅಂತಿದೆಯಲ್ಲ, ಅದನ್ನು ಇವರು ಕ್ರಿಟಿಸೈಸ್ ಮಾಡ್ತಾರೆ. ಯಾಕಂತಂದ್ರೆ 2021ರಲ್ಲಿ 10 ರೂಪಾಯಿಂದ ಅದು 15 ರೂಪಾಯಿಗೆ ಹೆಚ್ಚಾಗಿದೆ ಅಂತ ತಿಳ್ಕೊಂಡು ನೀವು 2022ರಲ್ಲಿ ಅದರ ಬೆಲೆ 20 ರೂಪಾಯಿ ಆಗುತ್ತಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ ಅನ್ನೋದನ್ನು ಕ್ರಿಟಿಸೈಸ್ ಮಾಡ್ತಾರೆ ಪಿಡ್ಮನ್ ಅವರು ಹೇಳುವಂಥ ವಿಚಾರವನ್ನು ಕ್ರಿಟಿಸೈಸ್ ಮಾಡ್ತಾರೆ. ಮಾಡೋ ಮೂಲಕ ಇವರು ಹೆಂಗೆ ಹೇಳ್ತಾರೆ ಅಂದ್ರೆ ರ್ಯಾಷನಲ್, ಈ ಶಬ್ದ ಅರ್ಥ ಮಾಡ್ಕೊಳ್ಬೇಕು. ರ್ಯಾಷನಲ್, ವಿಚಾರಶೀಲ, ವಿಚಾರ ಮಾಡುವಂಥದ್ದು, ತರ್ಕಬದ್ಧವಾಗಿರುವಂಥದ್ದು. ಇದಕ್ಕೆ ಕನ್ನಡ ಒಳಗಿನ್ನೂ ಕೂಡ ಯುಕ್ತ ಅಂತ ಶಬ್ದ ಬಳಕೆ ಮಾಡ್ತೀವಿ, ವಿಚಾರಶೀಲ ಅಂತ ಬಳಕೆ ಮಾಡ್ತೀವಿ, ವೈಚಾರಿಕ ಅಂತ ಶಬ್ದ ಬಳಕೆ ಮಾಡ್ತೀವಿ. ಇದರಿಂದ ಏನಾಗತ್ತಂತಂದ್ರೆ ನಾವು ವಿಚಾರಶೀಲರಾಗಿ ವಿಚಾರ ಮಾಡ್ತೀವಿ. ಅಂದ್ರೆ ಹಿಂದೆ ಇದ್ದಂಥ 2020 ಏನಿದೆ 10 ರೂಪಾಯಿ ಇದೆ, 21ಕ್ಕೆ ಏನಾಗಿದೆ 15 ರೂಪಾಯಿ ಆಗಿದೆ. ಇನ್ನು ಮುಂದೆ 2022, 23
24ರಲ್ಲಿ ಏನಾಗುತ್ತೆ, ಪ್ರತಿ ವರ್ಷ 5 ರೂಪಾಯಿ ಹೆಚ್ಚಾಗತ್ತೆ ಅಂಥೇಳಿ ನಿರೀಕ್ಷೆ ಮಾಡೋದು ಅಡಾಪ್ಟಿವ್. ಇದು ಹಿಂದಿನ ಅಂಶಗಳು ಮಾತ್ರ ವಿಚಾರ ಮಾಡ್ತಾ ಇದೆ. ಹಿಂದೆ ಏನಾಗಿತ್ತಲ್ಲ, ಹೋದ ವರ್ಷ ಏನಾಗಿತ್ತು, ಈ ಮುಂದಿನ ವರ್ಷ ಏನಾಗುತ್ತೆ, ಹಿಂಗೆ ವಿಚಾರ ಮಾಡ್ತಾ ಇದೆ. ಬಟ್ ಈ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥೆಸಿಸ್ ಅಥವಾ ರಾಬರ್ಟ್ ಲೂಕಾಸ್ ಅವರು ಏನು ಹೇಳ್ತಾರೆ, ಲುಕಾಸ್ ಅವರು ಇದಷ್ಟೇ ಅಲ್ಲ, ಸದ್ಯದಲ್ಲಿರುವಂಥ ಮಾಹಿತಿಯ ಆಧಾರದ ಮೇಲೆ ಫ್ಯೂಚರನ್ನು ಹೇಳುವಂಥದ್ದು. ಅಂದರೆ ಸದ್ಯಕ್ಕೆ ಎಷ್ಟಿದೆ, ಸದ್ಯಕ್ಕೆ ಅದು ಪ್ಲಸ್ 15 ರೂಪಾಯಿ ಇದೆ, ಹಿಂದೆ ಎಷ್ಟಿತ್ತು, 10 ರೂಪಾಯಿ ಇತ್ತು. ಓಕೆ, ಇಷ್ಟಿದೆ. ಬಟ್ ಆದರೂ ಕೂಡ ಮುಂದೆ ಅದು 20 ರೂಪಾಯಿ ಆಗುತ್ತಾ ಅಥವಾ ಇದಕ್ಕಿಂತ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದನ್ನು ಆ್ಯಕ್ಯುರೇಟಾಗಿ ಹೇಳುವಂತಹ ಪ್ರಯತ್ನವನ್ನು ಏನು ಮಾಡ್ತಾರೆ, ಈ ಎಕನಾಮಿಕ್ ಏಜೆಂಟ್ಸ್ ಅಂತ ಬರ್ತಾರೆ. ಆರ್ಥಿಕ ಏಜೆಂಟ್ಸ್ ಅಂದರೆ, ಎಕನಾಮಿಕ್ ಏಜೆಂಟ್ಸ್ ಅಂದರೆ ಬೇರೆ ಯಾರೂ ಅಲ್ಲ. ಇವ್ರು ಯಾರು ಅಂತಂದ್ರೆ ಉತ್ಪಾದಕರು, ಅನುಭೋಗಿಗಳು, ಬ್ಯಾಂಕು, ಸರ್ಕಾರ, ಇವೇ ಸಂಘ ಸಂಸ್ಥೆಗಳು. ಇವಕ್ಕೆ ನಾವೇನು ಕರಿತೀವಿ, ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೀವಿ. ಇವ್ರು ಹೆಂಗೆ ಡಿಸಿಷನ್ ತೆಗೆದುಕೊಳ್ತಾರೆ ಅಂತಂದ್ರೆ ಆ್ಯಕ್ಯುರೇಟಾಗಿ ತೊಗೊಳ್ಳಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಜೆ ಎಮ್ ಕೇನ್ಸ್ ಅವರು ಹೇಳಿರುವಂತಹ ಥಿಯರಿ ಕೂಡ ಅದನ್ನು ಹೇಳ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ವಿಷಯ ಇದೆ. ಅವರು ಆ್ಯನಿಮಲ್ ಸ್ಪಿರಿಟ್ಸ್ ಅಂಥೇಳಿ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ. ಅಂದರೆ ಎಕನಾಮಿಕ್ ಡಿಸಿಷನ್ಸನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ಆ್ಯನಿಮಲ್ ಸ್ಪಿರಿಟ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವರು ಬಳಕೆ ಮಾಡ್ತಾರೆ. ಹಾಗಂದ್ರೆ ಏನು ಅನ್ನೋದು ಕೂಡ ನೆಕ್ಸ್ಟ್ ಹೇಳ್ತೀನಿ ನಾನು. ಬಟ್ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಈಗ ನಾವು ನೆಕ್ಸ್ಟ್ ಏನು ಡಿಸ್ಕಷನ್ ಮಾಡೋಕ್ಕೆ ಹೊಂಟಿವಲ್ಲ, ಎಲ್ಲ ವಿಷಯಗಳನ್ನ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಸೊ ಇದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಅದರೊಳಗೆ ಏನೇನು ಕವರ್ ಮಾಡ್ತೀವಿ ಈ ವಿಷಯಗಳನ್ನು ಎಲ್ಲವನ್ನು ಕೂಡ ಅದ್ರ ಬಗ್ಗೆ ಕವರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಫಸ್ಟಿಗೆ ಫ್ರಿಡ್ಮನ್ ಅವರು ಹಿಂದಿನ ಹಣದುಬ್ಬರ ಅಥವಾ ಬೆಲೆಗಳ ಆಧಾರದ ಮೇಲೆ ಭವಿಷ್ಯದ ಹಣದುಬ್ಬರ ಅಥವಾ ಬೆಲೆಗಳನ್ನು ನಿರೀಕ್ಷಿಸಲಾಗುತ್ತದೆ ಎಂಬುದನ್ನು ವಿವರಿಸಿದ್ದಾರೆ. ಇದನ್ನು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿಬೇಕಾಗತ್ತೆ, ಅಥವಾ ಹೊಂದಾಣಿಕೆಯ ನಿರೀಕ್ಷೆಗಳು ಅಂಥೇಳಿ. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ರಿಪೀಟ್ ಮಾಡಿದ್ದೀನಿ, ಓಕೆನಾ. ಅಥವಾ ವೇಗೋತ್ಕರ್ಷ ಅಂತ ಕೂಡ ಅಲ್ಲಿ ಶಬ್ದ ಬಳಕೆ ಮಾಡಿದ್ದೆ ನಾನು. ಸೊ ಆವಾಗ ಇದನ್ನು ರಿಪೀಟಾಗಿ ನಾನು ಯೂಸ್ ಮಾಡಿದ್ದೀನಿ, ಬಟ್ ಇಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಇದನ್ನು ಫ್ರಿಡ್ಮನ್ ಅವರು ಹೇಳ್ತಾರೆ. ಅಂದರೆ ಹಿಂದೆ ಪಾಸ್ಟ್ ಟೈಮಲ್ಲಿ ಏನಾಗಿತ್ತು, ವಾಟ್ ಹ್ಯಾಪನ್ಡ್ ಇನ್ ಪಾಸ್ಟ್, ಸೊ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಆದರೆ ಇದು ಅವಾಸ್ತವಿಕವಾಗಿದೆ ಎಂದು ಕೆಲವು ಅರ್ಥಶಾಸ್ತ್ರಜ್ಞರು ಟೀಕಿಸ್ತಾರೆ. ಅದರಲ್ಲಿ ಫೇಮಸ್ ಯಾರು ಅಂತಂದ್ರೆ ರಾಬರ್ಟ್ ಲೂಕಾಸ್ ಅಂಥೇಳಿ. ಇದರ ಬದಲಾಗಿ ಜನರು ಭವಿಷ್ಯದ ಹಣದುಬ್ಬರ ಅಥವಾ ಬೆಲೆಗಳ ಹೆಚ್ಚಳವನ್ನು ಸದ್ಯದಲ್ಲಿ ಲಭ್ಯವಿರುವ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ನಿರೀಕ್ಷೆಯನ್ನು ಮಾಡುತ್ತಾರೆ ಎಂಬುದನ್ನು ವಿಚಾರಶೀಲ ಅಥವಾ ಯುಕ್ತ ಅಥವಾ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಪಂಥದ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಲುಕಾಸ್ ಅಷ್ಟೇ ಬರೋದಿಲ್ಲ, ಇನ್ನೂ ಕೂಡ ಕೆಲವು ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಉದಾಹರಣೆಗೆ ನಾವು ಹೇಳ್ಬೋದು, ಇಲ್ಲಿ ರಾಬರ್ಟ್ ಬ್ಯಾರೋ ಅಂತ ಬರ್ತಾರೆ, ಥಾಮಸ್ ಸರ್ಜೆಂಟ್ ಅಂತ ಬರ್ತಾರೆ, ನೈಲ್ ವ್ಯಾಲೆಸ್ ಅಂತ ಬರ್ತಾರೆ, R.M. ಸೋಲೋ ಅಂತ ಬರ್ತಾರೆ. ಸೊ ಆಲ್ರೆಡಿ ಇವ್ರಿಗೆ ಗೊತ್ತಿರುವಂಥದ್ದು. ಸೊ ಇಷ್ಟೆಲ್ಲ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ ಅಂತಂದ್ರೆ, ಇವುಗಳನ್ನು ಏನು ಕರಿತೀವಿ ಅಂತಂದ್ರೆ ನ್ಯೂ ಕ್ಲಾಸಿಕಲ್ ಮ್ಯಾಕ್ರೋ ಎಕನಾಮಿಕ್ಸ್ ಥಿಯರಿ. ಇಷ್ಟು ವಿಷಯಗಳನ್ನು ಗಮನಿಸಿದರೆ ಇಲ್ಲಿ ಕೆಲವೊಬ್ಬರು ಸಜೆಸ್ಟ್ ಮಾಡ್ತಾರೆ ಹೆಂಗಂತಂದ್ರೆ, ರಿಯಲ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಇದೆ ಅಂತಂತಾರೆ ಇವರು. ರಿಯಲ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಇಲ್ಲಿವರೆಗೆ ಏನೆಲ್ಲ ಸಿದ್ಧಾಂತಗಳು ಹೇಳಿದಾರಲ್ಲ ಅವನ್ನೆಲ್ಲವನ್ನೂ ಕೂಡ ಫೈನಲಾಗಿ ನಾವು ನೋಡ್ಕೊಂಡ್ಬರ್ತಾ ಇದ್ವಿ. ಫೈನಲಿ ಏನಾಗುತ್ತಂದ್ರೆ ಈ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಹೈಪೋಥೆಸಿಸ್ ಏನಿದೆ ಬಹಳ ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ. ಬಟ್ ಇದಕ್ಕೂ ಕೂಡ ಟೀಕೆಗಳದಾವೆ, ಇಲ್ಲಂತಲ್ಲ. ಬಟ್ ವಾಸ್ತವದಲ್ಲಿ ಈಗ ನಾವು ಬಿಲ್ಡ್ ಮಾಡಿದ್ವಲ್ಲ ಎಲ್ಲ ಥಿಯರೀಸ್ಗಳನ್ನು, ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ವಾಸ್ತವಿಕತೆಯನ್ನು ಹೇಳಿಕೊಡುವಂಥದ್ದು ಅನ್ನೋದನ್ನು ಇದು ಹೇಳುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ನೆಕ್ಸ್ಟ್ ನೋಡೋಣ. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟನ್ನು ಹೈಲೈಟ್ ಮಾಡಬೇಕು. ಇಲ್ಲಿ ರಾಬರ್ಟ್ ಲೂಕಾಸ್ ಅವರು ಥಿಯರಿ ಯಾವಾಗಪ್ಪ ಅಂದ್ರೆ 1970 ಏನು ಇಸ್ವಿ ಇದೆಯಲ್ಲ, ಇದನ್ನು ಸ್ವಲ್ಪ ಗಮನಿಸಿ ನೀವು. ಆ್ಯಕ್ಚುಲಿ ಹೇಳಬೇಕಂತಂದರೆ ಇದಕ್ಕಿಂತ ಪೂರ್ವದಲ್ಲಿ ಅಂದರೆ ಈಗ 1936ರಲ್ಲಿ ಏನು ಮಾಡ್ತಾರೆ, ಈ
GM ಕೇನ್ಸ್ ಅವರು ಒಂದು ಸಿದ್ಧಾಂತವನ್ನು ಬರೀತಾರೆ. ಅದರ ಮೂಲಕ ಆರ್ಥಿಕತೆಯಲ್ಲಿ ಆಗುವಂತಹ ಚಲ ಪರಿಮಾಣಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ಲ್ಯಾನನ್ನು ಅಥವಾ ಅವರ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಇದಾದಮೇಲೆ ಇವರ ಸಿದ್ಧಾಂತಗಳು ಕೂಡ ಏನಾದವು ಅಂತಂದ್ರೆ ಈ 1960 ಮತ್ತು 1970 ವೇಳೆಗೆ ಅವು ಅಷ್ಟು ಪರಿಣಾಮಕಾರಿ ಅಂತ ಅನ್ನಿಸ್ಲಿಲ್ಲ. ಆದ್ದರಿಂದಲೇ ನ್ಯೂ ಕ್ಲಾಸಿಕಲ್ ಮ್ಯಾಕ್ರೋ ಎಕನಾಮಿಕ್ಸ್ ಥಿಯರಿ ಅಂತಲೇ ಹುಟ್ಟಿಕೊಂಡಿತು. ಅಂದರೆ ಇನ್ನೂ ಕೂಡ ಆರ್ಥಿಕ ವಿಚಾರಗಳನ್ನು ಇನ್ನೂ ಕೂಡ ನಾವು ವ್ಯವಸ್ಥಿತವಾಗಿ ಪ್ರೆಸೆಂಟ್ ಮಾಡಬೇಕಾಗಿದೆ ಅನ್ನೋದನ್ನು ಇವ್ರು ಹೇಳಿಕೊಡ್ತಾರೆ. ಸೊ ಹಾಗಾಗಿ ಇದಕ್ಕೆ ನಾವು ಏನು ಮಾಡಿದ್ವಿ, 1970s ಏನು ಆಫ್ಟರ್ ಬರುತ್ತಲ್ಲ, ಸೊ ಇದೆಲ್ಲ ಹೊಸ ಏನು ಸಾಂಪ್ರದಾಯಿಕ ಸಮಗ್ರ ಅರ್ಥಶಾಸ್ತ್ರದ ಸಿದ್ಧಾಂತ ಅಂತಲೇ ಕರಿಬೇಕಾಗತ್ತೆ. ಈಗ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ಯಾವುದು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಹೈಪೋಥಿಸನ್ನು ನಾವು ಅರ್ಥ ಆತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ಕೆಲವೊಬ್ಬರು. ಅಂತಂದರೆ ಈಗ ಆರ್ಥಿಕತೆಯಲ್ಲಿ ಎಕನಾಮಿಕ್ ಡಿಸಿಷನ್ಸನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ಉತ್ಪಾದಕರಾಗಿರ್ಬೋದು, ಅನುಭೋಗಿಗಳಾಗಿರ್ಬೋದು, ಅಥವಾ ಆರ್ಥಿಕ ಏಜೆಂಟ್ರ್ ಅಂತ ಏನು ಬರ್ತಾರಲ್ಲ ಅವರೆಲ್ಲ ಹೇಗೆ ಡಿಸಿಷನ್ ತೆಗೆದುಕೊಳ್ತಾರೆ, ಅವರ ಮೈಂಡ್ಸೆಟ್ ಹೆಂಗಿರುತ್ತೆ, ಅವರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವರು ವಿಚಾರಗಳನ್ನು ಹೇಳಿದ್ದಾರೆ. ಅವನನ್ನು 3 ಭಾಗವಾಗಿ ನೋಡ್ತೀವಿ ನಾವು. ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ನಿರೀಕ್ಷಿಸುವಲ್ಲಿ 3 ವಿಧಗಳಿವೆ ಅಂತ ನಾವು ಜಸ್ಟ್ ಅದನ್ನು ಅನಲೈಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಬರೋದು ಯಾವುದು ಅಂದ್ರೆ ಆ್ಯನಿಮಲ್ ಸ್ಪಿರಿಟ್ಸ್ ಅಂಥೇಳಿ. ಇದು ಬಹಳ ವಿಶೇಷವಾಗಿರುವಂಥ ಕಾನ್ಸೆಪ್ಟ. ಇದಕ್ಕೆ ಪ್ರಾಣಿಗಳಂತಹ ಆತ್ಮಗಳು ಅಂತ ಕೂಡ ಹೆಸರಾಗುತ್ತೆ. ಆ್ಯಕ್ಚುಲಿ ಹೇಳೋದು ನಾವು ಟ್ರಾನ್ಸ್ಲೇಟ್ ಮಾಡಿದರೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಈ ರೀತಿಯ ಹೆಸರು ಕೊಡುತ್ತೆ. ಬಟ್ ಆಲ್ಮೋಸ್ಟ್ ಅದನ್ನು ಆ್ಯನಿಮಲ್ ಸ್ಪಿರಿಟ್ಸ್ ಅಂತ ಇಂಗ್ಲೀಷಲ್ಲೇ ಬಳಕೆ ಮಾಡ್ತಿರ್ತಾರೆ. ಬಟ್ ನಾ ಸ್ವಲ್ಪ ಅದು ಗೊತ್ತಿರಲಿ ಅಂಥೇಳಿ ಆತ್ಮಗಳು ಅಂಥೇಳಿ ಇದನ್ನು ಹೇಳಿದವರು ಕೇನ್ಸ್ ಅವರು, GM ಕೇನ್ಸ್ ಅವ್ರು ಹೇಳ್ತಾರೆ. ಹಿಂಗಂದ್ರೆ ಏನು ಅನ್ನೋದು ಡೀಟೇಲಾಗಿ ನಾನು ಹೇಳ್ತೀನಿ ನೆಕ್ಸ್ಟು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್, ಇದಕ್ಕೆ ಹೊಂದಾಣಿಕೆ ನಿರೀಕ್ಷೆಗಳು. ಇದನ್ನು ಆಲ್ರೆಡಿ ನಾನು ಹೇಳಿದಂಗೆ ಫ್ರಿಡ್ಮನ್ ಅವರು ಹೇಳಿದ್ದಾರೆ. ಫ್ರಿಡ್ಮನ್ ಅವ್ರ ಪ್ರಕಾರ ಹೇಗೆ ಹೊಂದಾಣಿಕೆ ಆಗುತ್ತೆ ಅದನ್ನು ಕೂಡ ಎಕ್ಸಾಂಪಲ್ ನೋಡೋ ನೆಕ್ಸ್ಟ್ ನಾವು. ಅದಾದಮೇಲೆ ಬರೋದು ಯಾವುದು ಅಂತಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥೆಸಿಸ್ ಅಂಥೇಳಿ. ಅಂತಂದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಇದರ ವಿಚಾರಗಳನ್ನು ಫಸ್ಟ್ ಇರುವಂಥ ವಿಚಾರಗಳನ್ನು ಸೆಕೆಂಡ್ ಇವು ನೆಗ್ಲೆಕ್ಟು, ಆಮೇಲೆ ಇದು ಹೊಸದು ಅಂತ ಒಂದರ ನಂತರ ಒಂದು ಬಂದಿದೆ. ಎಲ್ಲ ಕೂಡ ಏನಾಗಿದೆ ಅಂತಂದ್ರೆ ಆರ್ಥಿಕ ಆವರ್ತಗಳಿಗೆ ಸಂಬಂಧಪಟ್ಟಂಥ ಮತ್ತು ಆರ್ಥಿಕ ಚಟುವಟಿಕೆಗಳು ಹೇಗೆ ನಡೀತಾವೆ ಮತ್ತು ಹೇಗೆ ಅವು ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿರೀಕ್ಷೆಗಳನ್ನ ಹೆಂಗೆ ಮಾಡಲಾಗುತ್ತೆ ಭವಿಷ್ಯದಲ್ಲಿ ಅನ್ನೋದನ್ನು ಹೇಳ್ಕೊಡ್ತಾವೆ. ಸೊ ಹಾಗಾಗಿನೇ ಇವನನ್ನು 1 by 1 ನಾವು ಸ್ವಲ್ಪ ಡೀಟೇಲಾಗಿ ಅಂತಂದ್ರೆ ನಾವು ಜಾಸ್ತಿ ಡೀಟೇಲಾಗಿ ನೋಡಬೇಕಾಗಿದ್ದು ಯಾವುದು ಅಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್. ಇದನ್ನೇ ಡೀಟೇಲಾಗಿ ನೋಡ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಹಿಂಗಂದ್ರೆ ಏನು ಅನ್ನೋದು ಮೀನಿಂಗ್ ಗೊತ್ತಿರಬೇಕು ನಮಗೆ, ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳುವಂಥದ್ದು. ಈಗ ಇಲ್ಲಿ ಆ್ಯನಿಮಲ್ ಸ್ಪಿರಿಟ್ಸ್ ಅಂತೇಳಿ ಏನಿದೆ ಕಾನ್ಸೆಪ್ಟು, ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇರುವಂಥದ್ದು. ಇದು ಆಲ್ಮೋಸ್ಟ್ ನಾನು ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡಿ ಬರೆದಿರ್ತೀನಿ. ಕೆಲವೊಂದು ಶಬ್ದಗಳು ಏನಾಗ್ತಾವೆ ಅಂದರೆ ಕನ್ನಡದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಇರೋದಿಲ್ಲ. ಸೊ ಅವು ಇಂಗ್ಲೀಷಲ್ಲೇ ನೋಡಿಕೊಂಡ್ರೆ ಆ ಶಬ್ದಗಳು ಸ್ವಲ್ಪ ನಮಗೆ ಜಾಸ್ತಿ ನೆನಪುಳಿತಾವ ಅನ್ನೋಕ್ಕಿಂತನೂ ಹೆಚ್ಚಾಗಿ ನಾವು ಎಕನಾಮಿಕ್ಸನ್ನು ಸ್ಟಡಿ ಮಾಡಬೇಕು. ಅದು ಇಂಗ್ಲೀಷಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಕನ್ನಡದಲ್ಲೇ ಎಕನಾಮಿಕ್ಸನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೆಲವೊಂದು ವರ್ಡ್ಸ್ ಮತ್ತು ಸೆಂಟೆನ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ಇರ್ತಾವೆ. ಅವುಗಳನ್ನ ಇಂಗ್ಲೀಷಲ್ಲೇ ನಾವು ಸ್ವಲ್ಪ ಆದಷ್ಟು ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಇರೋದರಿಂದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಬಹಳ ಹೈ ಲೆವೆಲ್ ಇರುವಂತಹ ಒಂದು ಸಬ್ಜೆಕ್ಟ್ ಇದು. ಸೊ ಹಾಗಾಗಿ ಇದಕ್ಕೆ ಸ್ಕೋಪ್ ಹೆಚ್ಚಿರೋದ್ರಿಂದ ಆಲ್ಮೋಸ್ಟ್ ನಮಗೆ ಸಿಗುವಂತಹ ಸೋರ್ಸ್ ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಹೆಚ್ಚಿರುತ್ತೆ. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕನ್ನಡದಲ್ಲಿ ಆಲ್ಮೋಸ್ಟ್ ಇಂಥವು ಕೆಲವೊಂದು ಕಾನ್ಸೆಪ್ಟ್ಗಳು ಇಲ್ಲವೇ ಇಲ್ಲ. ಕೆಲವೊಂದು ಬುಕ್ಸ್ಗಳಂತೂ ಎಲ್ಲಿ ಕೂಡ ಮೆನ್ಷನ್ ಮಾಡೋದೇ ಇಲ್ಲ ಅವರು. ಹಾಗಾಗಿ ನಾವು ಸ್ವಲ್ಪ ಅವುಗಳನ್ನ ಕಲೆಕ್ಟ್ ಮಾಡಲೇಬೇಕಾಗತ್ತೆ. ಹಾಗಾದರೆ ಆ್ಯನಿಮಲ್ ಸ್ಪಿರಿಟ್ಸ್ ಹಿಂಗಂದ್ರೆ ಏನು ಅಂತ ಸಿಂಪಲಾಗಿ ನೋಡ್ಕೊಂಡ್ಬಿಟ್ರೆ, ಇನ್ ಎಕನಾಮಿಕ್ಸ್ ಆ್ಯನಿಮಲ್ ಸ್ಪಿರಿಟ್ಸ್ ಈಸ್ ಅ ಟರ್ಮ್ ದ್ಯಾಟ್ ರೆಫರ್ಸ್ ಟು ದಿ ಎಮೋಷನ್ಸ್ ಆ್ಯಂಡ್ instincts that influence how people invest and consume. ಸೊ ಈ ಸೆಂಟೆನ್ಸ್ ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ ಈಗ, ಯಾಕಂದರೆ ಇಂಗ್ಲೀಷ್ ಮೀಡಿಯಮಲ್ಲೂ ಸ್ವಲ್ಪ ಓದ್ತಾ ಇದ್ದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲೇನು ಹೇಳಲಾಗುತ್ತೆ ಅಂತಂದ್ರೆ ಆ್ಯನಿಮಲ್ ಸ್ಪಿರಿಟ್ಸ್ ಅಂದರೆ ಮಾನವ ಅಥವಾ ಒಬ್ಬ ಮನುಷ್ಯ
ಆ್ಯನಿಮಲ್ ಅಂದರೆ ಪ್ರಾಣಿಗಳ ಥರನೂ ಕೂಡ ಥಿಂಕ್ ಮಾಡ್ತಾನೆ ಅನ್ನೋ ವಿಚಾರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸದ್ಯದಕ್ಕೆ ಅವ್ನಿಗೆ ಹೆಂಗೆ ಫೀಲಿಂಗ್ಸ್ ಇದಾವಲ್ಲ, ಈ ಸದ್ಯಕ್ಕೆ ಅವ್ನು ಫೀಲ್ ಹೆಂಗೆ ಮಾಡ್ಕೊಳ್ತಾನಲ್ಲ, ಆ ಫೀಲಿಂಗ್ಸ್ ಮೇಲೆ ನಾವು ಡಿಸಿಷನ್ ತೆಗೆದುಕೊಳ್ತಾನೆ ಅಂತ ಅರ್ಥ ಇದು. ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ ನೋಡಿ, ನಾಳೆ ಏನಾಗುತ್ತೆ ಅಂತೇಳಿ ವಿಚಾರ ಮಾಡ್ತಾ ಇರ್ತಾನೆ ನೋಡಿ, ಓಕೆನಾ. ಆತ ಈಗೇನು ಫೀಲಿಂಗ್ಸ್ ಹೊಂದಿರ್ತಾನಲ್ಲ, ಆತ ಈಗ ಜಸ್ಟ್ ಒಬ್ಬರ ಜೊತೆ ಏನೋ ಜಗಳ ಮಾಡಿದಂತ ತಿಳ್ಕೊಳ್ಳಿ, ಸೊ ಆ ಮೂಡಲ್ಲೇ ಇರ್ತಾನೆ, ಆ ಥರನ ಡಿಸಿಷನ್ ತೆಗೆದುಕೊಳ್ತಾನೆ ಸಡನ್ನಾಗಿ. ಅಥವಾ ಒಂದು ಹೊಸ ಉದ್ಯಮ ಸಂಸ್ಥೆನ ಸ್ಟಾರ್ಟ್ ಮಾಡ್ತಾ ಇರ್ತಾನೆ, ಮಾಡೋ ಸಂದರ್ಭದಲ್ಲಿ ಅವನ ಥರ ಹೆಂಗಿರುತ್ತೆ ಅಂದರೆ ಫೀಲಿಂಗು, ಆ ಸಂಸ್ಥೆಯಿಂದ ನನಗೆ ಲಾಭ ಸಿಗುತ್ತೆ ಅನ್ನೋದನ್ನೇ ಆತ ಭಾಳ ಭಾಳ ಬಲವಾಗಿ ನಂಬಿಕೊಂಡು ಅದನ್ನ ಸ್ಟಾರ್ಟ್ ಮಾಡಿರ್ತಾನೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾಗ್ಬೋದು, ಲಾಸ್ ಕೂಡ ಆಗಬಹುದು. ಸೊ ಹೀಗಿರುತ್ತೆ. ಅನುಭೋಗಿನೂ ಕೂಡ ಹಾಗೆ. ಅನುಭೋಗಿ ಒಂದು ಸರಕನ್ನು ಖರೀದಿ ಮಾಡಬೇಕಾದ್ರೆ ಭಾಳ ವಿಚಾರ ಮಾಡ್ತಾ ಇರ್ತಾನೆ, ಆದ್ರೆ ಆ ಸದ್ಯದಲ್ಲಿ ಆತ ಯಾವ ರೀತಿ ಫೀಲಿಂಗ್ಸನ್ನು ಹೊಂದಿರ್ತಾನೆ, ಆ ಸರಕು ಆತನಿಗೆ ಬೇಕೇ ಅಂತ ಅನಿಸಿದಾಗ ಆತ ಭವಿಷ್ಯದ ಬಗ್ಗೆ ಬಹಳ ವಿಚಾರಣೆ ಮಾಡೋದಿಲ್ಲ, ಅದನ್ನ ಸಡನ್ನಾಗಿ ಖರೀದಿ ಮಾಡೇ ಬಿಡ್ತಾನೆ. ಸೊ ಈ ರೀತಿಯಾಗಿ ಅಂದರೆ ಇದಕ್ಕೆ ಅವರು ಹೆಂಗೆ ಕೊಟ್ಟರೆ ಆ್ಯನಿಮಲ್ ಸ್ಪಿರಿಟ್ಸ್ ಅಂದ್ರೆ ಒಂಥರ ಪ್ರಾಣಿಗಳ ಥರ ನಾವು ಹೆಂಗೆ ಮಾಡ್ತೀವಿ ಅಂದರೆ ಸದ್ಯಕ್ಕೇನು ಇಲ್ಲ, ಸಡನ್ನಾಗಿ ನೋಡಿ ಪ್ರಾಣಿಗಳು, ಈಗ ಮೃಗ ಅಂತ ಬಂತಂದರೆ ಕಾಡಲ್ಲಿ ಏನು ಈಗ ಒಂದು ಕಾಡು ಮೃಗ ಇದೆ, ಅದು ಯಾವುದಾದ್ರು ಸಣ್ಣ ಪ್ರಾಣಿಯನ್ನು ಕಂಡ್ರೆ ಸಡನ್ನಾಗಿ ಅದೇನು ಭಾಳ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ, ಸಡನ್ನಾಗಿ ಅಟ್ಯಾಕ್ ಮಾಡಿಬಿಡುತ್ತೆ. ಆಮೇಲೆ ಅದ್ರ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೋ ನೋ ಗ್ಯಾರಂಟಿ. ಸೊ ಈ ರೀತಿಯಾಗಿ ಇದನ್ನು ಆ್ಯನಿಮಲ್ಸ್ಗೆ ಅವರು ಹೆಂಗೆ ಅಪ್ಲೈ ಮಾಡಿದ್ದಾರೆ ಅಂತಂದ್ರೆ, ನಾವು ಸಡನ್ನಾಗಿ ಡಿಸಿಷನ್ ತೆಗೆದುಕೊಂಡು ಬಿಡ್ತೀವಿ, ಬಟ್ ನಮ್ಮೇಲೆ ಯಾರು ಅದನ್ನು ಅಟ್ಯಾಕ್ ಮಾಡ್ತಾರೋ ಅಥವಾ ನೆಕ್ಸ್ಟ್ ಏನದು ನಮಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಲಾಸ್ ಆಗುತ್ತೋ, ಸೊ ಅದ್ರ ಬಗ್ಗೆ ಬಹಳ ಬೇಗನೆ ಅದ್ರ ಬಗ್ಗೆ ನೋಡ್ಕೊಳ್ಳೋದಿಲ್ಲ. ಸೊ ಆ ರೀತಿಯಾದ ಮನೋಪ್ರವೃತ್ತಿಯನ್ನು ಹೊಂದಿರ್ತೀವಲ್ಲ, ಅದಕ್ಕೇನು ಕರೀತಾರೆ ಇವರು, ಆ್ಯನಿಮಲ್ ಸ್ಪಿರಿಟ್ಸ್ ಅಂತ ಕರೀತಾರೆ ಕೇನ್ಸ್ ಅವರು. ಸೊ ಇದು ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು. ದಿಸ್ ಟರ್ಮ್ ವಾಸ್ ಕಾಯಿನ್ಡ್ ಬೈ ದಿ ಬ್ರಿಟಿಷ್ ಎಕನಾಮಿಸ್ಟ್, ಯಾರು ಅಂತಂದ್ರೆ ಜಾನ್ ಮಿನಾರ್ಡ್ ಕೇನ್ಸ್ ಇನ್ 1936. ಅಂದ್ರೆ 1936 ಅವರೊಂದು ಗ್ರಂಥವನ್ನು ಬರೀತಾರೆ, ನಮ್ಗೆ ಗೊತ್ತಿದೆ, ಓಕೆನಾ. ಆ ಒಂದು ಸಿದ್ಧಾಂತದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಆರ್ಥಿಕತೆಯಲ್ಲಿ ಡಿಸಿಷನ್ಸನ್ನು ಹೆಂಗೆ ತೆಗೆದುಕೊಳ್ತೀವಿ ನಾವು, ಆರ್ಥಿಕ ಚಟುವಟಿಕೆ ಡಿಸಿಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ. ಕೇನ್ಸ್ ಬಿಲೀವ್ಡ್ ದ್ಯಾಟ್ ಪೀಪಲ್ ಆಫ್ಟೆನ್ ಮೇಕ್ ಇನ್ವೆಸ್ಟ್ಮೆಂಟ್ ಕನ್ಸಂಪ್ಷನ್ ಡಿಸಿಷನ್ಸ್ ಬೇಸ್ಡ್ ಆನ್ ದೇರ್ ಫೀಲಿಂಗ್ಸ್, ನೋಡಿ, ದೇರ್ ಫೀಲಿಂಗ್ಸ್ ಅಬೌಟ್ ದಿ ಎಕನಾಮಿ ರಾದರ್ ದೆನ್ ರ್ಯಾಷನಲ್ ಅನಲೈಸಿಸ್. ಸೊ ಇದನ್ನು ಮಾತ್ರ ನೆನಪಿಡ್ಕೊಳ್ಳೋಕೆ, ಈ ಪಾಯಿಂಟ್ ಲಾಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರ್ ದೆನ್ ರ್ಯಾಷನಲ್ ಅನಲೈಸಿಸ್ ಅಂತಂದ್ರೆ ತಾರ್ಕಿಕವಾಗಿ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ಅವ್ರಿಗೇನು ಫೀಲಿಂಗ್ ಇರುತ್ತೆ, ಆ ಟೈಮಲ್ಲಿ ಅವ್ರು ಏನು ಅನ್ಕೊಳ್ತಾ ಇರ್ತಾರೆ ಅದ್ರ ಮೇಲೆ ಡಿಸಿಷನ್ ತೆಗೆದುಕೊಂಡು ಬಿಡ್ತಾರೆ. ಮಾರ್ಕೆಟಲ್ಲಿ ಹೋದರೆ ನಾವು ಭಾಳ ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ. ಮಾರುಕಟ್ಟೆಗೆ ಹೋದ್ಮೇಲೆ ನಮ್ಗೆ ಏನು ಕಾಣುತ್ತೆ, ಸೊ ಅದ್ರ ಬಗ್ಗೆ ಸಡನ್ನಾಗಿ ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಅದನ್ನು ಖರೀದಿ ಮಾಡ್ತಿರ್ತೀವಿ. ಅಥವಾ ಈ ಸಡನ್ನಾಗಿ ಹೊಸ ಉದ್ಯಮಿ ಏನು ಮಾಡ್ತಾನೆ, ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾನೆ, ಯಾಕಂದ್ರೆ ಆತನಿಗೆ ಅದೊಂದು ಫೀಲಿಂಗ್ ಇರುತ್ತೆ, ಆ ಟೈಮಲ್ಲಿ ನಾನು ಇನ್ವೆಸ್ಟ್ ಮಾಡಿ ಗಳಿಸ್ಬೇಕು ಅಥವಾ ಹೆಚ್ಚು ಆದಾಯವನ್ನು ಗಳಿಸ್ಬೇಕಂತ ಅಂದ್ಕೊಳ್ತಾನಲ್ಲ, ಸೊ ಆ ಫೀಲಿಂಗ್ ಒಳಗೆ ಇರ್ತಾನೆ ಆತ. ಸೊ ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಬಟ್ ಆಮೇಲೆ ಏನಾಗ್ಬೋದು, ಉತ್ಪಾದನೆ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ನೋ ಗ್ಯಾರಂಟಿ. ಸೊ ಆ ಥರ ಇರುತ್ತೆ ಸಿಚುವೇಶನ್ನು. ಬಟ್ ಇದನ್ನು ಏನು ಮಾಡೋದಿಲ್ಲ, ತಾರ್ಕಿಕವಾಗಿ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆ ಟೈಮ್ ಒಳಗೆ ಅಂತ ಅರ್ಥ. ಇನ್ನೂ ವಿಚಾರ ನೋಡಿದರೆ, ದಿಸ್ ಥಿಯರಿ ಸಜೆಸ್ಟ್ ದ್ಯಾಟ್ ಇನ್ವೆಸ್ಟ್ಮೆಂಟ್ ಪ್ರೈಸಸ್ ಕ್ಯಾನ್ ರೈಸ್ ಆ್ಯಂಡ್ ಫಾಲ್ ಬೇಸ್ಡ್ ಆನ್ ಹ್ಯೂಮನ್ ಎಮೋಷನ್ಸ್. ಓಕೆ, ಈ ಒಂದು ಸಿದ್ಧಾಂತ ಅಂದರೆ ಈಗ ಆ್ಯನಿಮಲ್ ಸ್ಪಿರಿಟ್ಸ್ ಥಿಯರಿ ಏನು ಹೇಳುತ್ತೆ ಅಂತಂದ್ರೆ, ಇದು ಹೆಂಗೆ ಹೇಳುತ್ತೆ ಅಂದರೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ಹೂಡಿಕೆಯ ಬೆಲೆ ಪ್ರಮಾಣ ಏನಾಗ್ಬೋದು, ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಅದೆಲ್ಲ ಡಿಪೆಂಡ್ ಆಗಿ ಅದರ ಮೇಲೆ ಮಾನವನ ಭಾವನೆಗಳ ಮೇಲೆ, ಎಮೋಷನ್ಸ್, ಹ್ಯೂಮನ್ ಎಮೋಷನ್ಸ್ ಅಂತ ಕರೀತಾರೆ. ಭಾವನೆಗಳು ಹೆಂಗಿರ್ತಾವಲ್ಲ ಆ ಟೈಮಲ್ಲಿ, ಫೀಲಿಂಗ್ಸ್ ಹೆಂಗಿರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತದೆ. ರಾದರ್ ದೆನ್ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಆಫ್ ದಿ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ವಿಚಾರವನ್ನು, ಅದಕ್ಕೆ ತಾರ್ಕಿಕವಾಗಿ ವಿಚಾರವನ್ನು ಮಾಡೋದಿಲ್ಲ ಆ ಟೈಮಲ್ಲಿ ಅಂತ ಅರ್ಥ. ಫೀಲಿಂಗ್ಸ್ ಏನಿರ್ತಲ್ಲ ಅದ್ರ ಥರನೇ ಡಿಸಿಷನ್ ತೆಗೆದುಕೊಂಡು ಬಿಡ್ತಾನೆ ಮಾನವ ಅಂತ ಅರ್ಥ, ಅದು ಮನುಷ್ಯ. ಇಲ್ಲಿ ಕೇನ್ಸ್ ಯೂಸ್ ದ ಟರ್ಮ್ ಟು ಎಕ್ಸ್ಪ್ಲೇನ್ ವೈ ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಪರ್ಸಿಸ್ಟ್ ಅಂಡರ್ ಕ್ಯಾಪಿಟಲಿಸ್ಟ್. ಅವ್ರು ಹೇಳ್ತಾರೆ, ಈಗ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾಕೆ ಅವು ಏರಿಳಿತ ಆಗ್ತಾ ಇರ್ತಾವ ವಿಚಾರಗಳಂತಂದ್ರೆ, ಇವೆಲ್ಲಕ್ಕೆಲ್ಲ ಕಾರಣ ಅಂದ್ರೆ ಮಾನವನ ಒಂದು ಫೀಲಿಂಗ್ಸ್, ಆತನ ಒಂದು ಭಾವನೆಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ನೋದನ್ನು ಕೇನ್ಸ್ ಅವರು ಹೈಲೈಟ್ ಮಾಡ್ತಾರೆ. ಬಟ್ ನಾವು ಇದೇ ನೋಡ್ಕೊಂಡಿವಲ್ಲ, ಆಗಲೇ ನಾವು ಏನು
ಈ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅದು ಬೇರೆ ಅದನ್ನು ಇದನ್ನು ಹೇಳಂಗಿಲ್ಲ, ಅದು ಬೇರೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಪ್ರಾರಂಭದೊಳಗೆ ಇದ್ರ ಬಗ್ಗೆ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಸಮ್ ಎಕನಾಮಿಸ್ಟ್ ಈಗ ಬಂದರು, ನೆಕ್ಸ್ಟು ಕ್ರಿಟಿಸಿಸಮ್ ಮಾಡ್ತಾರೆ. ಇದೆಲ್ಲ ಏನು ಹೇಳಿದ್ದಾರೆ ಇವರು ಜೇಮ್ಸ್ ಅವರು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಏನಂತ, ಸಮ್ ಎಕನಾಮಿಸ್ಟ್ಸ್ ಹ್ಯಾವ್ ಕ್ರಿಟಿಸೈಸ್ಡ್ ದ ಥಿಯರಿ arguing that markets are efficient and that individual irrationality cancels itself out. ಅಂದ್ರೆ ಇದೇನು ಹೇಳ್ತಂತಂದ್ರೆ, ಈಗ ಆರ್ಥಿಕತೆಯಲ್ಲಿ ಏನು ಚಟುವಟಿಕೆಗಳು ನಡೀತಾ ಇರ್ತಾವಲ್ಲ, ಇಲ್ಲಿ ಯಾವುದೇ ತಾರ್ಕಿಕ ವಿಚಾರಗಳಿಗೆ ಇದು ಮನ್ನಣೆ ಕೊಟ್ಟಿಲ್ಲ ಅಂತ ಅರ್ಥ. ಈ ಒಂದು ಎನಿಮಲ್ ಸ್ಪಿರಿಟ್ಸ್ ಥಿಯರಿ ತಾರ್ಕಿಕ ವಿಚಾರಗಳಿಗೆ, ವಿಚಾರಶೀಲರಾಗಿ ಇರುವಂತಹ ವ್ಯವಸ್ಥೆಗೆ ಇದು ಅಪ್ಲೈ ಆಗೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳಬೇಕಂತಂದ್ರೆ, ಅದನ್ನು ಇದು ಏನು ಮಾಡಿದ್ದಾರೆ, ಇವರು ಕ್ರಿಟಿಸೈಸ್ ಮಾಡಿದ್ದಾರೆ. ಅಂದರೆ ಕೆಲವು ಅರ್ಥಶಾಸ್ತ್ರಜ್ಞರು ಕ್ರಿಟಿಸೈಸ್ ಮಾಡ್ತಾರೆ. ಇನ್ನು ದೇ ಆರ್ಗ್ಯೂ ದ್ಯಾಟ್ ಪೀಪಲ್ ಆರ್ ನಾಟ್ ಕಂಪ್ಲೀಟ್ಲಿ ಗೈಡೆಡ್ ಬೈ ದಿ ಎಮೋಷನ್ಸ್. ಎಸ್, ಈ ಪಾಯಿಂಟ್ ಕ್ಲಿಯರ್ ಆಯಿತು. ಅಂದ್ರೆ ಜನರು ಸಂಪೂರ್ಣವಾಗಿ ತಮ್ಮ ಎಮೋಷನ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ವಾಸ್ತವದಲ್ಲಿ ಇದು ಹಂಗಲ್ಲ. ಇವು ಕೇನ್ಸ್ ಅವ್ರು ಹೇಳಿದ್ದು ಓಕೆ, ಬಟ್ ಆದರೆ ವಾಸ್ತವದಲ್ಲಿ ಹಂಗಿರೋದಿಲ್ಲ. ಎಲ್ಲ ಜನರು ತಮ್ಮ ಫೀಲಿಂಗ್ಸು, ಎಮೋಷನ್ಸ್ ಮೇಲೆ ಅಷ್ಟೇ ಎಕನಾಮಿಕ್ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ. ಆ್ಯಂಡ್ ದ್ಯಾಟ್ ಆ್ಯನಿಮಲ್ ಸ್ಪಿರಿಟ್ಸ್ ಕೆನಾಟ್ ಫುಲ್ಲಿ ಎಕ್ಸ್ಪ್ಲೇನ್ ಎಕನಾಮಿಕ್ ಸೈಕಲ್. ಕ್ಲಿಯರ್ ಇದೆ ನೋಡಿ. ಅಂತಂದ್ರೆ ಆದ್ದರಿಂದ ಏನಾಗುತ್ತಂತಂದ್ರೆ, ಈ ಆ್ಯನಿಮಲ್ ಸ್ಪಿರಿಟ್ಸ್ ಥಿಯರಿ ಅನ್ನೋದು ಏನಾಗಿದೆ, ಕೆನಾಟ್ ಫುಲ್ಲಿ ಅಂದ್ರೆ ಆರ್ಥಿಕ ಆವರ್ತವನ್ನು, ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳಾದ ಬದಲಾವಣೆಗಳನ್ನು ವ್ಯವಸ್ಥಿತವಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅನ್ನೋದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಹಾಗಾಗಿ ಈ ಆ್ಯನಿಮಲ್ ಸ್ಪಿರಿಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಆದ್ರೆ ಇಲ್ಲಿ ತಾರ್ಕಿಕತೆಗೆ ಮಹತ್ವವನ್ನು ಕೊಟ್ಟಿಲ್ಲ ಅನ್ನೋದೇ ಹೈಲೈಟ್ ಆಗುತ್ತೆ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬಿಫೋರಲ್ಲಿ ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ನೆಕ್ಸ್ಟು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಅರ್ಥ ಆಗಬೇಕಾದ್ರೆ ಇದು ಗೊತ್ತಿರಬೇಕು. ಯಾಕಂದರೆ ಇದು ಪ್ರಾರಂಭದಲ್ಲಿ ಇದಕ್ಕೆ ಎಲ್ಲಿ ಕ್ರಿಟಿಸೈಸ್ ಆಯಿತು, ಇದು ಅದಾದಮೇಲೆ ಇದು ಬೆಳವಣಿಗೆ ಬಂತು ಅನ್ನೋದು ಗೊತ್ತಾಗಬೇಕಂತಂದ್ರೆ ಪ್ರಾರಂಭದೊಳಗೆ ಕೇನ್ಸ್ ಅವರು ಹೇಳಿರುವಂಥ ವಿಚಾರಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಇಷ್ಟು ಇನ್ಫಾರ್ಮೇಷನ್ ನಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಓಕೆನಾ. ಸೊ ಈಗ ನೆಕ್ಸ್ಟ್ ನಾವು ಈ ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ ಆದಮೇಲೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸನ್ನು ಸ್ಟಡಿ ಮಾಡುವಂಥದ್ದು. ಎಸ್, ಇಲ್ಲಿರುವಂತಹ ಎರಡನೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತಂದ್ರೆ ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್, ಹೊಂದಾಣಿಕೆಯ ನಿರೀಕ್ಷೆಗಳು ಅಂತೇಳಿ. ಇದನ್ನು ಆಲ್ರೆಡಿ ನಮಗೆ ಗೊತ್ತಿದೆ, ಇದ್ರ ಬಗ್ಗೆ ಸ್ವಲ್ಪ ಆದರೂ ವಿಷಯವನ್ನು ತಿಳ್ಕೊಂಡಿದ್ದೀವಿ, ಇಲ್ಲಂತಲ್ಲ. ಬಟ್ ಇನ್ನೂ ಸ್ವಲ್ಪ ಅದು ವಿಷಯ ನಮಗೆ ಕ್ಲಿಯರ್ ಆತಂದ್ರೆ ಅದ್ರ ಲಿಮಿಟೇಷನ್ಸ್ ಕ್ಲಿಯರ್ ಆಗುತ್ತೆ. ಲಿಮಿಟೇಷನ್ಸ್ ಕ್ಲಿಯರ್ ಆತಂದ್ರೆ ನೆಕ್ಸ್ಟ್ ನಾವು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸನ್ನು ಯಾಕೆ ಸ್ಟಡಿ ಮಾಡಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ. ಅದ್ರ ಸಲುವಾಗಿ ಇದನ್ನು ನೋಡ್ಕೊಳ್ಬೇಕು ನಾವು ಡೀಟೇಲಾಗಿ. ಈಗ ನಾವು ಫಸ್ಟಿಗೆ ಹಿಂಗಂದ್ರೆ ಏನು ಅನ್ನೋದು ನೋಡಿದರೆ, ವಿಲ್ ಇಂಡಿವಿಜುವಲ್ಸ್ ಹೂ ಯೂಸ್ ರ್ಯಾಷನಲ್ ಡಿಸಿಷನ್ಸ್ ಮೇಕಿಂಗ್ ಯೂಸ್ ದ ಬೆಸ್ಟ್ ಅವೈಲೇಬಲ್ ಇನ್ಫಾರ್ಮೇಷನ್ ಇನ್ ದ ಮಾರ್ಕೆಟ್ ಟು ಮೇಕ್ ಡಿಸಿಷನ್ಸ್. ಇದನ್ನು ಯಾವ್ದು ಹೇಳಿಕೊಡುತ್ತಂದ್ರೆ ರ್ಯಾಷನಲ್ ಅಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೇಳಿಕೊಡುತ್ತೆ. ಆದ್ರೆ ಅಡಾಪ್ಟಿವ್ ಡಿಸಿಷನ್ ಮೇಕರ್ಸ್ ಏನು ಹೇಳುತ್ತಂದ್ರೆ ಯೂಸ್ ಪಾಸ್ಟ್ ಟ್ರೆಂಡ್ಸ್ ಆ್ಯಂಡ್ ಇವೆಂಟ್ಸ್ ಟು ಪ್ರೆಡಿಕ್ಟ್ ಫ್ಯೂಚರ್ ಔಟ್ಕಮ್ಸ್. ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಬ್ಯಾಕ್ವರ್ಡ್ ಥಿಂಕಿಂಗ್ ಡಿಸಿಷನ್ ಮೇಕಿಂಗ್ ಅಂತ ಕರಿಬೇಕಾಗತ್ತೆ. ಸೊ ಈಗ ಎರಡು ಪಾಯಿಂಟ್ ಕ್ಲಿಯರ್ ಇದೆ. ಇಲ್ಲಿ ಫಸ್ಟಿಗೆ ಹೇಳಿದ್ದು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಬಗ್ಗೆ, ಇದು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ ಬಗ್ಗೆ. ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ ಅಥವಾ ಹೊಂದಾಣಿಕೆ ನಿರೀಕ್ಷೆ ಅನ್ನೋದು ಹಿಂದಿನ ವರ್ಷ ಏನಾಗಿತ್ತು ಅಥವಾ ಹಿಂದೆ ಏನಾಗಿತ್ತು ಅದ್ರ ಬೇಸ್ ಮೇಲೆ ಮುಂದಿನ ಡಿಸಿಷನ್ ತೆಗೆದುಕೊಳ್ಳೋದು, ಮುಂದೆ ಏನಾಗುತ್ತೆ ಅಂತೇಳಿ. ಹಿಂದೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿತ್ತಾ, ಹಾಗಾದ್ರೆ ಮುಂದೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಹಿಂದೆ ಬೆಲೆಗಳು ಕಡಿಮೆ ಇದ್ವಾ, ಹಾಗಾದ್ರೆ ಮುಂದೆ ಕೂಡ ಬೆಲೆಗಳು ಕಡಿಮೆ ಆಗ್ತಾವೆ. ಹಿಂದೆ ಹಣದುಬ್ಬರ ಭಾಳ ಆಗ್ತಾ ಇತ್ತಾ, ಮುಂದೆ ಕೂಡ ಹಣದುಬ್ಬರ ಬಹಳ ಆಗುತ್ತೆ. ಸೊ ಈ ರೀತಿಯಾಗಿ ಡಿಸಿಷನ್ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಏನು ಕರಿಬೇಕು, ಹೊಂದಾಣಿಕೆ ನಿರೀಕ್ಷೆಗಳು ಅಂತಲೇ ಕರಿಬೇಕಾಗತ್ತೆ. ಆದರೆ ರ್ಯಾಷನಲ್ ಹಂಗಲ್ಲ, ಅದು ಹಿಂದಿನ ಮತ್ತು ವಾಸ್ತವ ಪ್ರಸ್ತುತ ಏನು ನಡೀತಾ ಇದೆ ಇದರ ಮೇಲೆ ಡಿಸಿಷನ್ ತೆಗೆದುಕೊಳ್ತಾರೆ. ಸೊ ಅದು ನೆಕ್ಸ್ಟ್ ಇದೆ, ಅದನ್ನು ಆಮೇಲೆ ನೋಡೋಣ. ಈಗ ಅಪ್ಟಿಟ್ಯೂಡ್ ಎಕ್ಸ್ಪೆಕ್ಟೇಷನ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಪ್ರೆಡಿಕ್ಟ್ ಇನ್ಫ್ಲೇಷನ್. ಎಸ್, ಹಣದುಬ್ಬರ ಎಷ್ಟಾಗುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಬಹುದು ಇದರಿಂದ ಅಂತ ಅರ್ಥ. ಅಂದರೆ ಹಿಂದೆ ಎಷ್ಟಿತ್ತು, ಉದಾಹರಣೆಗೆ 5% ಇತ್ತು,
ಮುಂದೆ ಏನಾಗ್ಬೋದು, ಇದು ಮೇ ಬಿ 6% ಆಗ್ಬೋದು ಅಂತ ಹೇಳುತ್ತೆ. ಈ ರೀತಿಯಾಗಿ ಇಫ್ ಇನ್ಫ್ಲೇಷನ್ ಇನ್ಕ್ರೀಸ್ಡ್ ಇನ್ ದ ಪ್ರೀವಿಯಸ್ ಇಯರ್, ಆಗಲೇ ಹೇಳಿದೆ ನೋಡಿ ನಾನು, ಅಂದರೆ ಹಿಂದಿನ ವರ್ಷ ಏನು ಹಣದುಬ್ಬರ ಏನಾದರೂ ಹೆಚ್ಚಾಗಿದ್ದರೆ ಪೀಪಲ್ ಎಕ್ಸ್ಪೆಕ್ಟ್ ಆ್ಯನ್ ಇನ್ಕ್ರೀಸ್ ರೇಟ್ ಆಫ್ ಇನ್ಫ್ಲೇಷನ್ ಇನ್ ದ ಫಾಲೋವಿಂಗ್ ಇಯರ್, ಅಂದರೆ ನೆಕ್ಸ್ಟ್ ಮುಂದಿನ ವರ್ಷ ಕೂಡ ಏನಾಗ್ಬೋದು, ಹಣದುಬ್ಬರ ಹೆಚ್ಚಾಗಬಹುದು ಅಂತ ಪೀಪಲ್ ಥಿಂಕ್ ಮಾಡ್ತಾರೆ. ಅದನ್ನು ನಾವು ಫಾರ್ಮುಲಾ ಒಳಗೆ ಹೇಳ್ಬೋದು, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಗೊತ್ತಿರಲಿ. ದ ಫಾರ್ಮುಲಾ ಫಾರ್ ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಈಸ್ PET = PT - 1. ಇದನ್ನು ಮೆಥಮೆಟಿಕಲಿ ನಾವು ಸ್ಟಡಿ ಮಾಡೋ ಟೈಮ್ದಾಗ ಅದನ್ನು ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನಾನು. ಇಟ್ ಶೋಸ್ that people expect the trend of inflation to be the same as last year. ಎಸ್, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಯಿತು. ಅಂದ್ರೆ ಈ ಹಿಂದಿನ ವರ್ಷ ಎಷ್ಟಿತ್ತು, ಉದಾಹರಣೆಗೆ 5 ಇದೆಯಾ, 5%. ನೆಕ್ಸ್ಟು ಕೂಡ ಅದೇನಾಗ್ಬೋದು, ಉದಾಹರಣೆಗೆ ಚೇಂಜಸ್ ಆಗಿರಲಿಲ್ಲ ಅಂದ್ರೆ ಹಿಂದಿನ 2 ವರ್ಷಗಳ ಕಾಲ ಕೇವಲ 5% ಅಷ್ಟೇ ಇನ್ಫ್ಲೇಷನ್ ಇತ್ತಂದ್ರೆ ಮುಂದೆ ವರ್ಷನೂ ಕೂಡ ಎಷ್ಟಾಗುತ್ತೆ, ಇದು 5% ಇರುತ್ತಂತ ಏನಾದ್ರು ಹೇಳ್ಕೊಂಡು ಕುಂತ್ರೆ ಅದೆಲ್ಲ ಏನು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂತಲೇ ಕರಿಬೇಕಾಗತ್ತೆ, ಅಥವಾ ಹೊಂದಾಣಿಕೆ ನಿರೀಕ್ಷೆಗಳು ಅಂತ ಕರಿಬೇಕಾಗತ್ತೆ. ಈಗ ನೆಕ್ಸ್ಟು ಲಿಮಿಟೇಷನ್ಸ್ ಅಂದರೆ ಏನು ಅಂತಂದ್ರೆ ಮಿತಿಗಳು. ವಿಲ್ ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಲೌ ಅಸ್ ಟು ಮೇಜರ್ ಎಕ್ಸ್ಪೆಕ್ಟೆಡ್ ವೇರಿಯಬಲ್ಸ್ ಆ್ಯಂಡ್ ಆ್ಯಕ್ಚುಲ್ ವೇರಿಯಬಲ್ಸ್. ನೋಡಿ, expected variables and actual variables, they are not as commonly used in macroeconomics as rational expectations because of their limits ಅಥವಾ limitations. ಇದು ಕೂಡ ನಿಮ್ಗೆ ಕೆಲವರಿಗೆ ಗೊತ್ತಾಗಿರುತ್ತೆ ಅದು ಸೆಂಟೆನ್ಸ್ ಮೇಲೆ. ಅಂದ್ರೆ ಈಗ ನಾವು ಹೆಂಗೆ ಏನು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ದಾಗ ಹೆಂಗೆ ನಾವು ಅದನ್ನು ನಿರೀಕ್ಷೆನ ಹೊಂತೀವಲ್ಲ, ಆ ರೀತಿ ಅದು ಎಕ್ಸಾಕ್ಟ್ ಏನು ಚಲಕಗಳ ನಡುವಿನ ವ್ಯತ್ಯಾಸವನ್ನು ನಾವು ಈ ಒಂದು ಹೊಂದಾಣಿಕೆ ನಿರೀಕ್ಷೆಗಳ ಒಂದು ಸಿದ್ಧಾಂತದಿಂದ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತನ್ನೋದೇ ಇದರ ಅರ್ಥ ಆಗತ್ತೆ. ದ ಅಡಾಪ್ಟಿವ್ ಮಾಡೆಲ್ ಈಸ್ ಸಿಂಪ್ಲಿಸ್ಟಿಕ್ ಬಿಕಾಸ್ ಇಟ್ ಅಸ್ಯೂಮ್ ದ್ಯಾಟ್ ಪೀಪಲ್ ಬೇಸ್ ದೇರ್ ಡಿಸಿಷನ್ಸ್ ಬೇಸ್ಡ್ ಆನ್ ಫಾಸ್ಟ್ ಡೇಟಾ. ಎಸ್, ಹಿಂದಿನ ವರ್ಷದ ಡೇಟಾ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇಲ್ಲಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ಹಿಂದಿನ ಡೇಟಾ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಇದೇನಾಗಿದೆ, ಸ್ವಲ್ಪ ಭಾಳ ಸಿಂಪಲ್ ಆಗಿದೆ ಅಂತ ಅರ್ಥ. ಹವೆವರ್ ಇನ್ ದ ರಿಯಲ್ ವರ್ಲ್ಡ್ ಪಾಸ್ಟ್ ಡೇಟಾ ಈಸ್ ಜಸ್ಟ್ ಒನ್ ಆಫ್ ದ ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ಫ್ಯೂಚರ್ ಬಿಹೇವಿಯರ್. ಅಂದ್ರೆ ಹಿಂದೆ ಆಗಿರುವಂತಹ ಏನಾದರೂ ಉದಾಹರಣೆಗೆ ನೋಡಿ, ಕೊರೋನಾ ಟೈಮ್ದಲ್ಲಿ ಏನಾಗಿತ್ತು, ಬೆಲೆಗಳು ಏನಾಗಿತ್ತು, ಬೆಲೆಗಳು ಹೆಚ್ಚಾಗಿತ್ತು, ಉದ್ಯೋಗಗಳು ಕಡಿಮೆ ಆಗಿತ್ತು. ಸೊ ಇವೆಲ್ಲ ನಮ್ಗೆ ಗೊತ್ತಿದೆ. ಹಾಗಿದ್ದಾಗ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಹಿಂದಿನ ವರ್ಷವನ್ನು ಕನ್ಸಿಡರ್ ಮಾಡಿ ಅಷ್ಟೇ ಹೇಳಿದರೆ ಇದು ಎಕ್ಸಾಕ್ಟ್ ಆದ ವಿಷಯವನ್ನು ನಮಗೆ ತಿಳಿಸ್ಕೊಡೋದಿಲ್ಲ ಅನ್ನೋದು ಇಲ್ಲಿ ಕ್ರಿಟಿಸೈಸ್ ಆಗುತ್ತೆ. ಆದ್ದರಿಂದ ಏನಾಗುತ್ತೆ ಅಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಇನ್ಕಾರ್ಪೊರೇಟ್ ಮೆನಿ ಫ್ಯಾಕ್ಟರ್ಸ್ ಇಂಟು ದಿ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂಥೇಳಿ. ಹಾಗಾಗಿ ಇಲ್ಲೇನಾಗುತ್ತಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಅವಶ್ಯಕತೆ ಬೀಳುತ್ತೆ. ಸೊ ಅದನ್ನು ತಾರ್ಕಿಕವಾಗಿ ವಿಚಾರ ಮಾಡಿ ಏನು ಜನರು ಏನು ಮಾಡ್ತಾರೆ, ಡಿಸಿಷನ್ನ ತೆಗೆದುಕೊಳ್ತಾರೆ. ಹಾಗಾಗಿ ನಾವು ಈ ಆ್ಯನಿಮಲ್ ಸ್ಪಿರಿಟು ಮತ್ತು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಗಿಂತನೂ ಹೆಚ್ಚಾಗಿ ರ್ಯಾಷನಲ್ ಎಕ್ಸ್ಪೆಕ್ಟೇಷನಿಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು. ಮತ್ತು ಅದರ ಪ್ರಕಾರ ಏನಾಗುತ್ತೆ, ವಾಸ್ತವದಲ್ಲಿ ಸ್ಥಿತಿಗತಿಗಳು ಇರ್ತಾವೆ ಅನ್ನೋದನ್ನು ನಾವು ಏನು ಮಾಡ್ತಾರೆ, ಇಲ್ಲಿ ಹೈಲೈಟ್ ಮಾಡ್ತಾರೆ. ಅದು ಲೂಕಾಸ್ ಅಂತ ಕರಿತೀವಲ್ಲ, ರಾಬರ್ಟ್ ಲೂಕಾಸ್ ಅಂತ ಏನಿದ್ದಾರೆ ಅವರು ಹೇಳ್ತಾರೆ. ಸೊ ಅದನ್ನು ನೆಕ್ಸ್ಟ್ ನೋಡೋಣ. ಈಗ ನಮಗೆ 2 ಕಾನ್ಸೆಪ್ಟ್ ಕ್ಲಿಯರ್ ಆದವು. ಒಂದು ಆ್ಯನಿಮಲ್ ಸ್ಪಿರಿಟ್ ಅಂದರೆ ಏನು, ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಏನು. ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ರೈತ, ಈಗ ಹೊಂದಾಣಿಕೆ ನಿರೀಕ್ಷೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ರೈತ ಏನು ಮಾಡ್ತಾನೆ, ಒಂದು ಉದಾಹರಣೆಗೆ ಜೋಳವನ್ನು ಬೆಳೆದಿರ್ತಾನೆ. ಜೋಳ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಜೋಳವನ್ನು ಬೆಳೆದಿರ್ತಾನೆ. ಈಗ ಸದ್ಯಕ್ಕೆ ಹೋದ ವರ್ಷ ಏನು ಮಾಡ್ತಾನೆ, ಜೋಳ ಏನಾಗಿರುತ್ತೆ, ಬೆಲೆ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ಒಂದು 1,000ದಿಂದ ಏನಾಗಿರುತ್ತೆ, ಜೋಳದ ಬೆಲೆ 2,000 ಆಗಿರುತ್ತೆ ಅನ್ನೋದನ್ನು ಏನು ಮಾಡ್ತಾನೆ ಆತ ಆಗಿರುತ್ತೆ. ಅದರಿಂದ ಏನು ಮಾಡ್ತಾನವ, ಇನ್ನು ನೆಕ್ಸ್ಟ್ ಕೂಡ ಏನಾಗಬಹುದು, ನಾನು ಜೋಳನ ಉತ್ಪಾದನೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಇನ್ನೂ ಕೂಡ ಮುಂದಿನ ವರ್ಷ ಏನಾಗ್ಬೋದು, ಬೆಲೆ ಇನ್ನೂ ಕೂಡ ಹೆಚ್ಚಾಗ್ಬೋದು, ಅಥವಾ 2,000 ಆದರೂ ಇದ್ದೇ ಇರುತ್ತೆ ಅಂತೇಳಿ ಏನು ಮಾಡ್ತಾನೆ, ಆತನು ಕೂಡ ಜೋಳವನ್ನು ಬೆಳಿಬೇಕಂತೇಳಿ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಅಂದರೆ ಫ್ಯೂಚರ್ಲೂ ಕೂಡ ಅದರ ಬೆಲೆ 2,000 ಅದೇ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ.
ಇದು ಹೊಂದಾಣಿಕೆ ನಿರೀಕ್ಷೆ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಏನಾಗ್ಬೋದು ಫ್ಯೂಚರಲ್ಲಿ ಅಂದರೆ ಇದರ ಎಫೆಕ್ಟ್ ಏನಾಗ್ಬೋದು, ಕೆಲವೊಮ್ಮೆ ಹೀಗೆ ಎಲ್ಲರೂ ವಿಚಾರ ಮಾಡಿ ಜೋಳವನ್ನೇ ಬೆಳೆದು ಬಿಟ್ಟರೆ, ಎಲ್ಲರೂ ಜೋಳ ಬೆಳೆದು ಬಿಟ್ಟರೆ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಜೋಳದ ಪೂರೈಕೆ ಹೆಚ್ಚಾಗಿಬಿಡುತ್ತೆ, ಆಟೋಮೆಟಿಕ್ ಸರಕುಗಳ ಬೆಲೆ ಕಡಿಮೆ ಆಗಿಬಿಡುತ್ತೆ. ಆವಾಗ 2000 ಇದ್ದದ್ದು ಏನಾಗ್ಬೋದು, 1000 ರೂಪಾಯಿಗೆ ಬೆಲೆ ಬಂದು ತಲುಪಬಹುದು. ಹಾಗಾದರೆ ಈ ಒಂದು ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ ಅಥವಾ ಹೊಂದಾಣಿಕೆ ನಿರೀಕ್ಷೆ ಈ ರೀತಿಯಾಗಿದ್ದಾಗ ಇದು ಫೇಲ್ ಆಗುತ್ತೆ. ಅದನ್ನೇ ಲುಕಾಸ್ ಅವರು ಏನು ಮಾಡ್ತಾರೆ, ನಾವು ಕೇವಲ ಹಿಂದಿನ ವರ್ಷ ಏನಾಗಿದೆ ಅಥವಾ ಹಿಂದೆ ಏನಾಗಿದೆ ಅನ್ನೋದನ್ನು ಮಾತ್ರ ನಾವು ವಿಚಾರ ಮಾಡಿ ಡಿಸಿಷನ್ ತೆಗೆದುಕೊಂಡ್ರೆ ಇದು ರಾಂಗ್ ಆಗುತ್ತೆ, ಸರಿಯಾಗಿರೋದಿಲ್ಲ. ನಾವು ವಾಸ್ತವದಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಬೇಕು, ಅದು ಕೂಡ ಭಾಳ ಇಂಪಾರ್ಟೆಂಟ್ ಅನ್ನೋದನ್ನು ಲುಕಾಸ್ ಅವರು ಹೇಳ್ತಾರೆ. ಅದಕ್ಕೆ ನಾವು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅಂತ ಕರಿಬೇಕಾಗತ್ತೆ. ಸೊ ಅದು ಭಾಳ ಇಂಪಾರ್ಟೆಂಟ. ಅಂದರೆ ಈ ಒಂದು ಉದಾಹರಣೆಯಿಂದ ನಿಮಗೆ ಕ್ಲಿಯರ್ ಆಗಿರುತ್ತೆ. ಇದನ್ನು ನೀವು ಬೇರೆ ಎಲ್ಲ ವಿಷಯಗಳಿಗೆ ಅಪ್ಲೈ ಮಾಡಿ ನೋಡಿಕೊಂಡ್ರೂ ಕೂಡ ಇದು ಕಾನ್ಸೆಪ್ಟ್ ನಿಮ್ಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ, ಏನು ಅಂತ ಡೌಟ್ ಇಲ್ಲ. ಕ್ವಶನ್ಸ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಈಗ ನಾವು ಮೇನ್ ಪಾಯಿಂಟಿಗೆ ಬಂದೀವಿ. ಈಗ ಯಾವುದು ಅಂತಂದ್ರೆ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಅಂತೇಳಿ. ಈಗ 2 ಕಾನ್ಸೆಪ್ಟ್ ಮುಗಿದು ಈಗ ನೆಕ್ಸ್ಟ್ 3ನೇದು, ಇದಕ್ಕೆ ನಾವು ಹೆಸರನ್ನು ವೈಚಾರಿಕ ಅಥವಾ ಹೆಸರುಗಳನ್ನು ಕರಿತೀವಿ. ಅದರ ಕಲ್ಪನೆಗಳು ಏನಿದಾವೆ ಮೊದಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಈಗ ಏನು ಹೇಳ್ಕೊಡುತ್ತೆ, ಏನನ್ನ ವಿಚಾರ ಮಾಡುತ್ತಂದ್ರೆ, 1ನೇದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ವ್ಯಕ್ತಿಗಳು ತರ್ಕಬದ್ಧವಾದ ವಿಚಾರಗಳನ್ನು ಮಾಡುವಂತರಾಗಿರುತ್ತಾರೆ. ಎಸ್, ವಾಸ್ತವದಲ್ಲಿ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಹೈಪೋಥಿಸಿಸ್ ಪ್ರಕಾರ ಜನ ಹೆಂಗಿರ್ತಾರಂದ್ರೆ ಹಿಂದಿಂದಷ್ಟು ನೋಡೋದಿಲ್ಲ, ಸದ್ಯಕ್ಕೂ ನೋಡ್ಕೊಳ್ತಾರೆ, ಈ ಸದ್ಯಕ್ಕೆ ಬೆಲೆ ಎಷ್ಟಿದೆ, ಸೊ ಅದನ್ನು ಕೂಡ ಹೈಲೈಟ್ ಮಾಡ್ತಾರೆ. ಮಾಡಿ ಆ ಬೆಲೆಯನ್ನು ಡಿಸಿಷನ್ ತೆಗೆದುಕೊಳ್ಳೋ ಟೈಮ್ದೊಳಗೆ ಕೂಡ ಹೆಂಗೆ ಮಾಡ್ತಾರೆ, ಈ ಒಂದು ವೇಳೆ ನಾವು ಜಾಸ್ತಿ ಸರಕನ್ನು ತೆಗೆದುಕೊಂಡ್ರೆ ಏನಾಗ್ಬೋದು ಫ್ಯೂಚರಲ್ಲಿ, ಅಥವಾ ಒಂದು ಉದ್ಯಮ ಘಟಕ, ಈಗ ಉದ್ಯಮದ ಒಬ್ಬ ಮಾಲೀಕ ಅಥವಾ ಅದನ್ನು ತಿಳ್ಕೊಳ್ಳಿ, ಆತ ಏನು ಮಾಡ್ಬೋದು, ಈ ಸದ್ಯಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಿ ಅಂತ ತಿಳ್ಕೊಳ್ಳಿ, ಭವಿಷ್ಯದಲ್ಲಿ ಏನಾಗ್ಬೋದು ನನಗೆ. ಸೊ ಹೀಗೆ ತರ್ಕಬದ್ಧವಾಗಿ ವಿಚಾರ ಮಾಡ್ತಾನಲ್ಲ, ಸೊ ಅದನ್ನು ಇವ್ರು ಏನು ಮಾಡ್ತಾರೆ, ಈ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಹೈಪೋಥಿಸಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಅದು ಹೈಲೈಟ್ ಮಾಡುವಂಥದ್ದು. ನೆಕ್ಸ್ಟು ವೈಚಾರಿಕ ನಿರೀಕ್ಷೆಗಳು ಭವಿಷ್ಯದ ಅತ್ಯುನ್ನತ ನಿರೀಕ್ಷೆಗಳನ್ನು ಹೊಂದಿರುತ್ತದೆ. ಎಸ್, ಈಗ ಉದಾಹರಣೆಗೆ ನಾವು ಹೇಳ್ಬೋದು, ಈಗೆಲ್ಲ ಏನಾಗುತ್ತಾ ಇದೆ ಅಂತಂದ್ರೆ ಜೋಳದ ಬೆಲೆ ಏನಾಗಿದೆ, ಹಿಂದಿನ ವರ್ಷ ಕೂಡ ಹೆಚ್ಚಾಗಿದೆ, ಈ ಸದ್ಯ ಕೂಡ ಏನಾಗಿದೆ, ಅದು 2000 ರೂಪಾಯಿ ಇದೆ. ಓಕೆನಾ. ಈಗ ಬೆಲೆ ಏನಾಗಿದೆ, 1000ರಿಂದ 2000ಕ್ಕೆ ಹೆಚ್ಚಾಗಿದೆ ಹಿಂದಿನ ವರ್ಷಗಳಲ್ಲಿ. ಹೀಗಿದ್ದಾಗ ಎಲ್ಲರೂ ಕೂಡ ಜೋಳವನ್ನು ಬೆಳೆದ್ರೆ ಭವಿಷ್ಯದಲ್ಲಿ ಏನಾಗ್ಬೋದು, ಇದರ ಪೂರೈಕೆ ಹೆಚ್ಚಳವಾಗಿ ಬೆಲೆ ಕಡಿಮೆ ಆಗಬಹುದು ಅಂತ ಏನು ತಾರ್ಕಿಕವಾಗಿ ವಿಚಾರ ಮಾಡ್ತಾರಲ್ಲ, ಅದಕ್ಕೆ ನಾವೇನು ಕರಿಬೇಕು, ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಅಂತ ಕರಿಬೇಕಾಗತ್ತೆ. ಕೇವಲ ಮುಂದಿನ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ 2000 ಬೆಲೆ ಇರುತ್ತೆ ಮತ್ತು ಇದಕ್ಕೂ ಹೆಚ್ಚಾಗ್ತದೆ ಅಂಥೇಳಿ ಏನಾದ್ರು ವಿಚಾರ ಮಾಡೋಕೆ ಕುಂತ್ರೆ ಅದೇನಾಗುತ್ತೆ, ಅಡಾಪ್ಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಆಗುತ್ತೆ, ಹೊಂದಾಣಿಕೆಯ ನಿರೀಕ್ಷೆಗಳು ಅಂತ ಆಗುತ್ತೆ. ಸೊ ಅದಕ್ಕಿರುವಂಥ ಡಿಫ್ರೆನ್ಸ್ ಇದೆ. ಈಗ ಮತ್ತೇನು ವಿಷಯವನ್ನು ವಿಚಾರವನ್ನು ಇವರು ಕನ್ಸಿಡರ್ ಮಾಡ್ತಾರಂತಂದ್ರೆ, ಜನರ ನಿರೀಕ್ಷೆಗಳು ತಪ್ಪಾಗಿದ್ದರೂ ಕೂಡ ಸರಾಸರಿಯಾದ ನಿರೀಕ್ಷೆಗಳನ್ನ ಮಾಡಬಹುದು. ನೋಡಿ, ಈಗ ಎಕ್ಸಾಕ್ಟ್ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಅಥವಾ ಹೈಪೋಥಿಸ್ ಪ್ರಕಾರ 100% ಅಕ್ಯುರೇಟ್ ರಿಸಲ್ಟ್ ಬರುತ್ತಂತಲ್ಲ, ನಾವು ಏನು ನಿರೀಕ್ಷೆ ಮಾಡಿರ್ತೀವಲ್ಲ ಅದೇ ಬರುತ್ತಂತಲ್ಲ, ಅಟ್ಲೀಸ್ಟ್ ಎವ್ರೇಜಲ್ಲಿ ಏನಾಗುತ್ತೆ, ಒಂದು ಲೆವೆಲ್ ಅಟ್ಲೀಸ್ಟ್ ಒಂದು ಎವ್ರೇಜಲ್ಲಾದರೂ ಏನಾಗುತ್ತೆ, ಸರಾಸರಿ ಬಂದಿರುತ್ತೆ. ಅಂದರೆ ಪೂರ್ತಿ ಫೇಲ್ ಆಗಿರೋಂಗಿಲ್ಲ ಅಂತ ಅರ್ಥ. ಇದು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಪ್ರಕಾರ. ಅಂದರೆ ಭವಿಷ್ಯದಲ್ಲಿ ಏನಾಗ್ಬೋದು, ಬೆಲೆ 6 ರೂಪಾಯಿ ಆಗ್ಬೋದು, ಅಂದ್ರೆ 6 ರೂಪಾಯಿನ ಆಗಿರುತ್ತೆ, ಇಲ್ಲಾಂದರೆ 5 ರೂಪಾಯಿ ಆಗಿರುತ್ತೆ, ಅಥವಾ 7 ರೂಪಾಯಿ ಆಗಿರುತ್ತೆ, ಇಷ್ಟು ವ್ಯತ್ಯಾಸ ಆಗಿರಬಹುದು ಅಂತ ಅರ್ಥ ಇದ್ರದ್ದು. ಅಂದರೆ ಎವ್ರೇಜ್ ವ್ಯತ್ಯಾಸ ಆಗುತ್ತೆ. ಹಂಗಂತ ತಿಳ್ಕೊಂಡು ಸಡನ್ನಾಗಿ 1 ರೂಪಾಯಿ ಆಗೋದು ಅಥವಾ 10 ರೂಪಾಯಿ ಆಗೋದಿಲ್ಲ ಅಂತ ಅರ್ಥ ಇದು. ಸೊ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟು, ಜನರು ಹಿಂದಿನ ತಪ್ಪುಗಳಿಂದ ಸರಿಯಾದದ್ದನ್ನು ಕಲಿತಿರುತ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಹಿಂದೆ ಏನು ಮಾಡಿರ್ತಾರಲ್ಲ ಅವರು ತಪ್ಪುಗಳನ್ನು, ಅದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಸರಿಯಾಗಿ. ಅಂದರೆ ಅವರು ಈಗಾಗಲೇ ಕೆಲವೊಂದು ಡಿಸಿಷನ್ ತೆಗೆದುಕೊಂಡಿರ್ತಾರೆ, ಅದರಿಂದ ಅವರು ಲಾಸ್ ಆಗಿರುತ್ತೋ ಅಥವಾ ಲಾಭ ಆಗಿರುತ್ತೋ ಅದು ಹೆಂಗಾಗುತ್ತೆ ಅದನ್ನು ಸ್ವಲ್ಪ ಕಲ್ತಿರ್ತಾರೆ. ಆ ಕಲ್ತರ ಆಧಾರ ಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಅರ್ಥ. ಸೊ ಇದು ಕೂಡ ಮ್ಯಾಟ್ರ್ ಆಗುವಂಥದ್ದು. ಓಕೆನಾ. ಸೊ ಇದನ್ನು ಕೂಡ ಈ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ನಮಗೆ ಹೇಳುತ್ತೆ.
ನೆಕ್ಸ್ಟು ಭವಿಷ್ಯದ ಹಣದುಬ್ಬರದ ನಿರೀಕ್ಷೆಗಳು ಪ್ರಸ್ತುತ ಖರೀದಿಗಳ ಮೇಲೆ ಪ್ರಭಾವ ಬೀರುತ್ತವೆ. ಎಸ್, ಇದೆಲ್ಲ ಕಾಮನ್ ಆಗಿ ನಮಗೆ ಗೊತ್ತಿದೆ. ಈಗ ನಾವು ಅಂದ್ಕೊಂಡಿದ್ದು ತಿಳ್ಕೊಳ್ಳಿ, ಭವಿಷ್ಯದಲ್ಲಿ ಹಣದುಬ್ಬರ ಹೆಚ್ಚಾಗತ್ತಂತ ಏನಾದರೂ ಫೈನಲ್ ಮಾಡಿಕೊಂಡ್ರೆ ನಾವೇನು ಮಾಡ್ತೀವಿ, ಸದ್ಯದಲ್ಲೇ ಜಾಸ್ತಿ ಸರಕುಗಳನ್ನ ಖರೀದಿ ಮಾಡ್ತೀವಿ. ಎಸ್, ಅದು ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅದನ್ನು ಕೂಡ ಹೇಳುವಂಥದ್ದು. ಇನ್ನು ಲಭ್ಯವಿರುವ ಹಿಂದಿನ ಮತ್ತು ಸದ್ಯದ ನೋಡಿ ಎರಡೂ ಇಂಪಾರ್ಟೆಂಟ್ ಆಗ್ತದೆ. ಫಾಸ್ಟ್ ಡೇಟಾ ಆ್ಯಂಡ್ ಪ್ರೆಸೆಂಟ್ ಡೇಟಾ ಅಂದರೆ ಎರಡೂ ವಿಷಯಗಳನ್ನು ಮಾಹಿತಿಗಳ ಆಧಾರದ ಮೇಲೆ ಜನರು ಏನು ಮಾಡ್ತಾರೆ, ವೈಚಾರಿಕ ನಿರೀಕ್ಷೆಗಳನ್ನು ಮಾಡುತ್ತಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಉದ್ಯಮ ಘಟಕಗಳು ವಿಚಾರ ಮಾಡ್ತಾರೆ. ಅನುಭೋಗಿಗಳು ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಆದಾಯ ಬರುತ್ತೆ, ಎಷ್ಟು ಅನುಭೋಗಿಸಬೇಕು, ಎಷ್ಟು ಬೆಲೆಗಳು ಹೆಚ್ಚಾಗ್ತವೆ ಅದನ್ನು ವಿಚಾರ ಮಾಡ್ತಾರೆ. ಅದನ್ನು ಕಾರ್ಮಿಕರು ಅವರ ವೇಜ್ ಅವರ ಕೂಲಿ ಪ್ರಮಾಣ ಆಗಿರ್ಬೋದು, ಕಾರ್ಮಿಕರ ಮಾರುಕಟ್ಟೆಯಲ್ಲಿ ಕೂಡ ಹಾಗೆ ಇರುತ್ತೆ. ಆ ಕಾರ್ಮಿಕರ ಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ, ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲಿ ಅವರ ಕೂಲಿ ದರ ಹೆಂಗೆ ನಿರ್ಧಾರ ಆಗುತ್ತೆ, ಅದೆಲ್ಲವೂ ಕೂಡ ನಿರೀಕ್ಷೆಗಳ ಮೇಲೆ ನಿಂತಿದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಏನಾಗುತ್ತೆ ಅಂದ್ರೆ ಹೊಸ ಸಮಗ್ರ ಅರ್ಥಶಾಸ್ತ್ರ ಅಂತಲೇ ಕರೀತಾರೆ ಇದಕ್ಕೆ. ಅಷ್ಟೊಂದು ಇಂಪಾರ್ಟೆಂಟ್ ಇರುವಂಥದ್ದು. ಈಗಾಗಲೇ ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ ಎಲ್ಲ ವಿಷಯಗಳನ್ನ ನಾವು ನೋಡ್ಕೊಂಡಿವಿ. ಬಟ್ ಆದರೂ ಇದು ಏನು ಅನಿಸ್ಕೊಳ್ಳುತ್ತೆ ಅಂದರೆ ಹೊಸ ಸಮಗ್ರ ಅರ್ಥಶಾಸ್ತ್ರ ಅಂತ ಹೆಸರು ಕೊಡಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ವಿಶೇಷವಾಗಿ ಇದನ್ನ ಏನು ಮಾಡ್ತಾರೆ ಹೇಳಿಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಅದು ಯಾವುದು ಅಂದರೆ ಬಿಸ್ನೆಸ್ ಸೈಕಲ್ ಅಂತ ಬರುತ್ತೆ. ಸೊ ಅಲ್ಲಿ ಇದನ್ನು ಕೂಡ ನಾವು ಅಲ್ಲಿ ಅಪ್ಲೈ ಮಾಡ್ತೀವಿ. ಅಲ್ಲಿ ಏರಿಳಿತಗಳು ಸಂಭವಿಸ್ತವೆ ಹೇಗೆ ಅನ್ನೋದನ್ನು ಅಲ್ಲಿ ನೋಡೋಣ. ಸೊ ಇಷ್ಟು ವಿಷಯ ಏನಪ್ಪ ಅಂತಂದರೆ ಇದು ಕಲ್ಪನೆಗಳು, ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ದ ಕಲ್ಪನೆಗಳು ಅಂತ ಅರ್ಥ. ಇಲ್ಲಿ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಲಾಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ಸ್ ಇರುವಂಥ ಪಾಯಿಂಟ್ಗಳಿವು. ಈಗ ನಮಗೆ ಕ್ಲಿಯರ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ವಿಚಾರಶೀಲತೆಯ ಕಲ್ಪನೆಯನ್ನು ಅಂದ್ರೆ ಈ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಹೈಪೋಥಿಸಿಸ್ ಅನ್ನೋದನ್ನು ಮೊದಲಿಗೆ ಯಾರು ಪರಿಚಯ ಮಾಡ್ತಾರೆ ಅಂತಂದ್ರೆ ಜಾನ್ ಎಫ್ ಮಟ್ ಅಂತೇಳಿ ಬರ್ತಾರೆ. ಮತ್ ಅಂತ ಕೂಡ ಕರಿತೀವಿ ನಾವು. ಅವರು 1969ರಲ್ಲಿ ಇದನ್ನು ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡ್ತಾರೆ. ಅದು ಯಾವ ಪುಸ್ತಕ ಅನ್ನೋದು ಕೂಡ ನೆನಪಿರ್ಬೇಕು ನಮಗೆ. ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ದ ಥಿಯರಿ ಆಫ್ ಪ್ರೈಸ್ ಮೂಮೆಂಟ್ಸ್ ಅಂತೇಳಿ ಬರುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಬೇಕು ನೋಡಿ. ಯಾಕಂದರೆ ಇವರು ಅವರು ಹೇಳಿರುವಂಥದ್ದು, ಅವರು ಎಲ್ಲಿ ಮೊದಲಿಗೆ ಇದನ್ನ ಪರಿಚಯ ಮಾಡ್ತಾರೆ ಅಂಥೇಳಿ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ಸ್ ಹೈಪೋಥಿಸನ್ನು ಮೊದಲಿಗೆ ಪರಿಚಯ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಯಾವಾಗಂತ ಕೇಳ್ತಾರೆ ಅಥವಾ ಎದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೇಳ್ತಿರ್ತಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಮಾರುಕಟ್ಟೆಗಳಲ್ಲಿ ಬೆಲೆಗಳಲ್ಲಿ ಬದಲಾವಣೆಗಳನ್ನು ವಿಶ್ಲೇಷಿಸಿದ್ದಾರೆ. ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಹೆಂಗೆ ಬದಲಾಗ್ತಿರ್ತಾವೆ, ಹೇಗೆ ಭವಿಷ್ಯದಲ್ಲಿ ಅವು ಬದಲಾವಣೆ ಆಗ್ತಿರ್ತಾವೆ, ಎಷ್ಟಾಗಬಹುದು, ಹೀಗೆ ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ ನೋಡಿ ನಾವು. ಫೋರ್ಕಾಸ್ಟಿಂಗ್ ಅಂತಂದ್ರೆ ಭವಿಷ್ಯದ ಮುನ್ನಂದಾಜು ಅಂತ ಕರಿತೀವಿ ನೋಡಿ. ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತೇಳಿ ಆ್ಯಕ್ಚುಲಿ ಮೈಕ್ರೋ ಎಕನಾಮಿಕ್ಸಲ್ಲಿ ನಾವು ಸ್ಟಡಿ ಮಾಡಿರೋಕ್ಕಿಲ್ಲ. ಆ್ಯಕ್ಚುಲಿ ಅದೊಂದು ಕಾನ್ಸೆಪ್ಟ್ ಇದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಸಿಲೆಬಸ್ ಸ್ವಲ್ಪ ನ್ಯೂ ಸಿಲೆಬಸ್ ಬಂದಮೇಲೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಆಮೇಲೆ. ಬಟ್ ಆದರೂ ಕೂಡ ಈಗ ಭವಿಷ್ಯದ ಮುನ್ನಂದಾಜು ಹೆಂಗೆ ಮಾಡಲಾಗುತ್ತೆ ಅನ್ನೋದನ್ನು ಇವರು ಆಲ್ರೆಡಿ ಏನು ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಕೆಲವು ವಿಚಾರಶೀಲ ನಿರೀಕ್ಷೆಗಳು ಏನಾಗ್ತಾವೆ ಅಂತಂದ್ರೆ ಬಹಳ ನಿಖರವಾಗಿರುತ್ತವೆ. ಎಸ್, ಎಕ್ಸಾಕ್ಟ್ಲಿ. ಈ ವರ್ಷದ ಒಂದು ಇನ್ವೆಸ್ಟ್ಮೆಂಟ್ ನಾವು ಇಷ್ಟು ಹೆಚ್ಚು ಮಾಡಿವಿ ಅಂದರೆ ಭವಿಷ್ಯದಲ್ಲಿ ಅದರ ಒಂದು ಲಾಭ ನಷ್ಟ ಆಗಿರ್ಬೋದು ಅಥವಾ ಹೀಗೆ ಏನೇನಾಗುತ್ತೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು. ಪ್ರೆಡಿಕ್ಟ್ ಅಂತಂದ್ರೆ ಮುಂದೆ ಆಲೋಚನೆ ಮಾಡಬಹುದು ಅಂತ ಅರ್ಥ. ಅದರಲ್ಲಿ ಎರಡು ರೀತಿ ಬರ್ತಾವೆ. ಆ್ಯಂಟಿಸಿಪೇಟೆಡ್ ಅಂತೇಳಿ ಬರುತ್ತೆ, ಆ್ಯಂಟಿಸಿಪೇಟೆಡ್ ಅಂತ ಬರುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಅಂತ ಕೂಡ ಬಳಕೆ ಮಾಡ್ತೀವಿ. ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಅದೆಲ್ಲ ಮತ್ತು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ನೋಡ್ತೀವಿ. ಇವರು ಈ ಪರಿಕಲ್ಪನೆಯನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬಳಸಿದರು. ಇದು ಒಂದು ಮೇನ್ ಮ್ಯಾಟ್ರ್ ಆಗುತ್ತೆ ನೋಡಿ. ಇದನ್ನು ಭಾಳ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು. ಆ್ಯಕ್ಚುಲಿ ಪ್ರೈಸ್ ಲೆವೆಲನ್ನು ಸ್ಟಡಿ ಮಾಡುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ, ನಮಗೆಲ್ಲ ಗೊತ್ತಿದೆ. ಬಟ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನಾಗುತ್ತೆ, ಇನ್ಕಮನ್ನು ಸ್ಟಡಿ ಮಾಡ್ತೀವಿ ನಾವು. ಆ್ಯಕ್ಚುಲಿ ಅವಕ್ಕೆ ಹೆಸರು ಹೆಂಗಿದೆ ಅಂದ್ರೆ ಪ್ರೈಸ್ ಥಿಯರಿ ಅಂಥೇಳಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಕರಿತೀವಿ. ಅಂದ್ರೆ ಬೆಲೆ ಸಿದ್ಧಾಂತ ಅಂತ ಕರಿತೀವಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ. ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಆದಾಯ ಸಿದ್ಧಾಂತ ಅಂತ ಕರಿತೀವಿ. ಸೊ ಅದು ನಮ್ಗೆ ಗೊತ್ತಿರಬೇಕು ಯಾವಕ್ಕೆ ಹೆಂಗೆ ಕರಿತೀವಿ ಅಂಥೇಳಿ. ಹಾಗಾದರೆ ಈಗ ಸದ್ಯಕ್ಕೆ ಇವರು ಜಾನ್ ಎಫ್ ಮತ್ ಅವ್ರು ಹೇಳಿದ್ದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬೆಲೆಗಳು ಹೆಂಗೆ ವ್ಯತ್ಯಾಸ ಆಗ್ತಾ ಅಪ್ಲೈ ಮಾಡಿದ್ದಾರೆ. ಆದರೆ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಿದೆ ಅನ್ನೋದನ್ನು ಕೆಲವೊಬ್ಬರು ಸಜೆಸ್ಟ್ ಮಾಡ್ತಾರೆ. ಅವರೇ ಯಾರು ಅಂದ್ರೆ ನಂತರ ಇದನ್ನು 1970ರಲ್ಲಿ ಇದು 61 ಅಂದರೆ ಈ ಟೈಮಲ್ಲಿ ಆಲ್ಮೋಸ್ಟ್ ಕೇನ್ಸನ ವಿಚಾರಗಳಿಗೆ ಮನ್ನಣೆ ಕಡಿಮೆ ಆಗ್ತಾ ಇತ್ತು.
ಕೇನ್ಸ್ ಹೇಳುವಂಥ ವಿಚಾರಗಳನ್ನು ಅಷ್ಟೊಂದು ವಾಸ್ತವ ಅಂತ ಅನ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹೊಸ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇವರೇ ಅಂತ ಅರ್ಥ. ಈಗ ಯಾರು ಅಂತಂದ್ರೆ ರಾಬರ್ಟ್ ಲೂಕಾಸ್, ಥಾಮಸ್ ಸರ್ಜೆಂಟ್, ನೇಲ್ ವಾಲೆಸ್ ಅವರು ಏನು ಮಾಡ್ತಾರೆ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬಳಸ್ತಾರೆ ಇದನ್ನು, ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅಂಥೇಳಿ. ಹಾಗಾದರೆ ಜನರು ನಿರೀಕ್ಷೆಗಳನ್ನು ಹೊಂದಿದ್ದರೆ, ನೋಡಿ ಈ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಇಂಪಾರ್ಟು, ಜನರು ಈಗಾಗಲೇ ನಿರೀಕ್ಷೆಗಳನ್ನ ಹೊಂದಿದ್ದರೆ ಅಂದರೆ ಏನಾಗುತ್ತೆ ಅಂಥೇಳಿ ನಿರೀಕ್ಷೆಗಳನ್ನ ಹೊಂದಿದ್ದರೆ ಕೇಂದ್ರೀಯ ಬ್ಯಾಂಕಿನ ಯಾವುದೇ ನೀತಿಗಳು ಪ್ರಭಾವ ಬೀರುವುದಿಲ್ಲ ಎಂಬುದನ್ನು ಕಲ್ಪಿಸಿಕೊಳ್ಳಲಾಗಿದೆ. ಇದನ್ನು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ನೋಡಿ. ಯಾಕಂತಂದ್ರೆ ಒಂದು ಸಲ ಜನ ಏನು ಡಿಸಿಷನ್ ತೆಗೆದುಕೊಳ್ತಾರಲ್ಲ, ಅವ್ರು ಏನು ತಾರ್ಕಿಕವಾಗಿ ಏನು ವಿಚಾರ ಮಾಡ್ತಾರಲ್ಲ, ಅದ್ರ ಮೇಲೆ ಈ ಸರ್ಕಾರದ ಹಣಕಾಸಿನ ಯೋಜನೆಗಳು ಕೂಡ ಯಾವುದೇ ರೀತಿಯಾದ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಪನೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಈಗ ಒಬ್ಬ ಉದ್ಯಮಿ ಭವಿಷ್ಯದಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡಿದರೆ ಭವಿಷ್ಯದಲ್ಲಿ ಪ್ರಾಫಿಟ್ ಇಷ್ಟ ಆಗುತ್ತೆ, ಅಥವಾ ಬೆಲೆಗಳು ಇಷ್ಟ ಆಗ್ತಾವೆ ಅಂತೇಳಿ, ಅಥವಾ ಹಣದುಬ್ಬರ ಇಷ್ಟ ಆಗುತ್ತೆ, ಅಥವಾ ಉದ್ಯೋಗಾವಕಾಶಗಳು ಇಷ್ಟ ಆಗುತ್ತವೆ ಅಂತ ಒಂದು ಸಲ ಫೈನಲ್ ಮಾಡಿದ ಅಂತಂದರೆ ಆತ ಸರ್ಕಾರ ಮತ್ತು ಹೊಸ ಹೊಸ ಯೋಜನೆಗಳು ತಂದರೂ ಕೂಡ ಅದನ್ನು ನಾವು ಏನು ಮಾಡೋದಿಲ್ಲ, ಅದ್ರ ಬಗ್ಗೆ ಭಾಳ ವಿಚಾರ ಮಾಡೋದಿಲ್ಲ ಅಂತ ಅರ್ಥ. ಅದನ್ನು ಇಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಇದು ಪಾಯಿಂಟ್ ಕೂಡ ಹೈಲೈಟ್ ಆಗುತ್ತೆ. ಸೊ ಇಲ್ಲಿ ಬಹಳ ಸೂಕ್ಷ್ಮ ವಿಚಾರಗಳನ್ನು ಗಮನಿಸೋದ್ರಿಂದ ನೀವು ಸ್ವಲ್ಪ ಡೀಟೇಲ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದು ಪಾಯಿಂಟನ್ನು. ಇನ್ನು ನೆಕ್ಸ್ಟ್ ಬರುವಂಥದ್ದು ಕೂಡ ಸಿಲೆಬಸ್ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಇದನ್ನು ಪ್ರತಿಯೊಂದು ಪಾಯಿಂಟ್ ಏನೇನು ಕ್ಲಾಸಲ್ಲಿ ನಾನು ಮೆನ್ಷನ್ ಮಾಡಿದ್ನಲ್ಲ, ಪ್ರತಿಯೊಂದೂ ಕೂಡ ಬಹಳ ಕರೆಕ್ಟಾಗಿ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನ ನೋಟ್ಸನ್ನು ತಯಾರು ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟನ್ನು ಇದರ ನೆಕ್ಸ್ಟ್ ಏನಿದೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀವಿ.